ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಕ್ಕು ಮೂತಿದ್ರಸ ಹುಡುಗರಿಗೆ, ನಕ್ಕು ಅಲ್ಲದಿಸ್ಕೊಳ್ಳೋ ಹುಡುಗರಿಗೆ, ಮಗುವಿನ ನಗುವಿರ ದೊಡ್ಡವ್ರಿಗೆ, ದೊಡ್ಡವರ ಹೃದಯರ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಆನಂದ್ ಕೇಳ್ಕೊಳ್ಳೋದು ಒಂದೇ. ಸೈಡ್ ಗಿಟ್ರೆ ನಿಮ್ ಟೆನ್ಷನ್ಗಳು ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲ್ಲಾಡಿಗಳು. ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲ್ಲಾಡಿಗಳು ಸೀಸನ್ 4 ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಇಡೀ ಕರ್ನಾಟಕಕ್ಕೆ ನಗುವಿನ ಕಿಕ್ ನೀಡೋ ಮನೋರಂಜನೆ ಖಜಾನೆ ಅಂತಂದ್ರೆ ಅದು ನಮ್ಮ ಕಾಮಿಡಿ ಕಿಲಾಡಿಗಳು. ಇಲ್ಲಿ ನಗು ಅನ್ನೋದು ನಾನ್ ಸ್ಟಾಪ್ ಇರುತ್ತೆ, ಟೆನ್ಷನ್ ಅನ್ನೋದು ಸದಾ ನಿಮ್ಮಿಂದ ದೂರ ಆಗುತ್ತೆ ಅನ್ನೋದೇ ನಮ್ಮ ವೇದಿಕೆ ಸಿದ್ಧಾಂತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಸೊ ಈ ನಮ್ಮ ನಗುವಿನ ಯೂನಿವರ್ಸಿಟಿಯ ರತ್ನಗಳನ್ನ ಅಂದ್ರೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಮೊದಲ ಜಡ್ಜ್, ಇವರ ನಗು ಮಲ್ಲಿಗೆ ಮೊಗ್ಗು, ಹಂಸಕ್ಕೂ ಸೈಡ್ ಹೊಡೆಯುವಷ್ಟು ಗ್ಲಾಮರ್ ಡಾಲ್ ಇವರು. ನಮ್ಮ ಸೆಟ್ ನಾನುರಾದ ದೇವತೆ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ, ವೆಲ್ಕಮ್. ಇವರು ಪ್ರೀತಿ ಪ್ರೇಮನೇ ಸದಾ ನನ್ನ ಉಸಿರು ಅನ್ನೋ ಗೌತಮ. ಲೈಫ್ ಅನ್ನೋ ಹೊಂಗನಸುಗಳ ಜೊತೆ ಸೆಲ್ಫಿ ತಗೊಂಡು ಸವಿ ಸವಿ ನೆನಪುಗಳ ಪಲ್ಲಕ್ಕಿನಲ್ಲಿ ಜೊತೆ ಜೊತೆ ಸಾಕ್ತಿದ್ರೆ ನಮಗೆ ಶತ್ರುಗಳೇ ಇಲ್ಲ ಅನ್ನೋ ಸಂದೇಶನ ಹೇಳದಂತ ದಳಪತಿ ಇವರು. ಸೊ ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ನ ಲವ್ಲಿ ಸ್ಟಾರ್ ಪ್ರೇಮ್. ನಮ್ಮ ಮುಂದಿನ ಜಡ್ಜ್, ಇವರ ಅಭಿನಯ ಕಂಡ್ರೆ ನವರಸ ಕೂಡ ನಾಚಿ ನೀರಾಗುತ್ತೆ. ಇವರ ಅನುಭವದ ಮಾತುಗಳನ್ನ ಕೇಳ್ತಾ ಇದ್ರೆ ಸೋತಿರೋ ಮನಸ್ಸುಗಳು ಕೂಡ ಗೆದ್ದು ನಿಲ್ಲೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಮಾನವೀಯತೆಯಲ್ಲಿ ಮೇಲು ಶಿಖರ. ಸೊ ಲೆಟ್ಸ್ ವೆಲ್ಕಮ್ ನವರಸ ನಾಯಕ, ರಾಯರ ಪ್ರೀತಿಯ ಸೇವಕ ಜಗಣ. ಇದೇ ಜೋಶಲ್ಲಿ ನಮ್ಮ ಕಿಲಾಡಿಗಳನ್ನ ಸ್ವಾಗತಿಸೋಣ. ಕಿಲಾಡಿಗಳ ವೆಲ್ಕಮ್. ಅಂಡ್ ನಮ್ಮ ಸೀನಿಯರ್, ಹೌದು ನಮ್ಮ ಸೀನಿಯರ್ ಕಿಲಾಡಿ ಎಲ್ಲೋದ್ರಪ್ಪ? ಅಲ್ಲ, ಚಪ್ಪಾಳೆ ಹೊಡೆದು ಸಿಳ್ಳೆ ಹೊಡೆದು ನಮ್ಗೆಲ್ಲ ಜೋಶ್ ತುಂಬ್ತಾ ಇದೆ, ಅವರು ಎಲ್ಲೋದ್ರು ಇವರು ಅಂತ ನೀವು ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಚಾನ್ಸೇ ಇಲ್ಲ ರೀ. ಇಷ್ಟು ದಿನ ಸಿಣ್ಣೆ ಚಪ್ಪಾಳೆ ಹೊಡಿತಾ ಇದ್ದಂತ ನಮ್ಮ ಸೀನಿಯರ್ ಕಿಲಾಡಿಗಳು ಇವತ್ತು ನಮ್ಮ ಜೂನಿಯರ್ ಕಿಲಾಡಿಗಳ ಜೊತೆ ನಾವು ಆಕ್ಟ್ ಮಾಡ್ತೀವಿ, ಡಬಲ್ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸೀನಿಯರ್ ಕಿಲಾಡಿ. ಓಕೆ, ಬರ್ಲಿ ನಮ್ಮ ಸೀನಿಯರ್ ಕಿಲಾಡಿಗಳ ಜೋರ ಚಪ್ಪಾಳೆ. ಇವತ್ತು ಈ ನಮ್ಮ ಸೀನಿಯರ್ ಕಿಲಾಡಿಗಳೆಲ್ಲ ವೇದಿಕೆಗೆ ಬಂದಿದ್ದಾರೆ ಅಂತಂದ್ರೆ ಗ್ಯಾರಂಟಿ ಜೋಶು ಎಂಟರ್ಟೈನ್ಮೆಂಟ್ ಎಲ್ಲ ಡಬಲ್ ಫಿಕ್ಸ್ ಕಂಡ್ರಿ. ದಯವಿಟ್ಟು ಕೂತ್ಕೊಳ್ಳಿ, ಸ್ಕಿಟ್ ಅಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಳ್ಳಿ, ಥ್ಯಾಂಕ್ ಯು. ಓಕೆ, ನಮ್ಮ ಸೀನಿಯರ್ ಕಿಲಾಡಿಗಳ ಎಂಟ್ರಿ ಕೊಟ್ಟಿದ್ದಾಯ್ತು. ಇದೇ ಜೋಶಲ್ಲಿ ಇವತ್ತಿನ ಮೊದಲ ಆಕ್ಟ್ ಕಡೆ ಹೋಗೋಣ. ಏನಾದ್ರೂ ಸಮಸ್ಯೆ ಆದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಆದ್ರೆ ಕಂಪ್ಲೇಂಟ್ ತಗೊಳ್ಳೋರೆ ಕಾಂಪ್ಲಿಕೇಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಮಂಗಳೂರಿನ ರಾಘವೇಂದ್ರ ರೈ, ವಿಜಯಪುರದ ನಿಜಾಮುದ್ದೀನ್, ಹಾಸನದ ಮಂಜುಳಾ ಹಾಗೂ ಸೀನಿಯರ್ ಕಿಲಾಡಿಗಳಾದಂತ ರಾಮದುರ್ಗದ ಅಪ್ಪಣ್ಣ, ಮಂಗಳೂರಿನ ದಿವ್ಯಾಂಚಲ್ ಹಾಗೂ ಬೆಂಗಳೂರಿನ ಸೇರುಂಡೆ ರಘು. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು, ಎಲ್ಲದಕ್ಕೂ ಅಸ್ತು ಅಂದ್ಲು, ಸುತ್ತುವಾಗಿ ಗೊತ್ತಿದ್ದೆ. ಯಾಕ್ರಿ ನನ್ನ ಹೆಂಡತಿ ಚುಡಾಸ್ತಾ ಇದ್ದೀರಾ? ಇವಾಗ ನಾನು ಕೊಡೋ ಕಂಪ್ಲೇಂಟ್ಗೆ ನೀವು 14 ವರ್ಷ ಜೈಲ್ ಶಿಕ್ಷೆ ಅನುಭವಿಸ್ಬೇಕು. ಹಂಗ ಮಾಡ್ತೀನಿ. ನಡಿಯೋ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ಎಲ್ಲಿದ್ದೀರಾ ಇನ್ಸ್ಪೆಕ್ಟ್ರೆ? 7:15 ತುಟಿ ಒಣಗತ್ತೆ, ಏನು ಮಾಡೋಣ? ಹಾಳು ಎಣ್ಣೆ ಚಟ ಬಿಡಬೇಕು, ಕಮ್ಮಿ ಕುಡಿಯೋಣ. ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ
ಕಾಕ ಅಂತ ಕಾಗೆತ್ರ ಹೋಗ್ತಾನೆ. ವಿಷಯನು ಬುಗಳ. ಸರ್ ಇವ್ ನನ್ನ ಹೆಂಡತಿಗೆ ಡೈಲಿ ಚುಡಾಯಿಸ್ತಾನೆ ಸರ್. ಇಲ್ಲ ಸರ್, ನಾನು ಚುಡಾಯಿಸಿಲ್ಲ ಸರ್. ಅದಕ್ಕೆ ಇವನ್ ಮೇಲೆ ಹರಾಸ್ಮೆಂಟ್ ಕೇಸ್ ಹಾಕಿ ಸರ್. ಸರ್ ಇವ್ನು ಕೇಸ್ ಕೊಡ್ಲಿ, ನಾನು ರಿಟರ್ನ್ ಕೇಸ್ ಕೊಡ್ತೀನಿ. ಕರೀಲಿ ಸರ್. ಅವ್ರು ಕರೆದು ಕೂಡಲೇ ಬರಕ್ ಅವ್ರೇನು ಗಾರ ಕೆಲಸ ಮಾಡೋರು ಅನ್ಕೊಂಡ್ಯಾ? ಇನ್ಸ್ಪೆಕ್ಟರ್ ಅವ್ರು ಕಾಲೆತ್ತಿದ್ರೆ ಸುನಾಮಿ, ಕೈ ಎತ್ತಿದ್ರೆ ಬೆಂಕಿ ಬಿರುಗಾಳಿ. ಅವರು ಒಂದು ಸರಿ ಎಂಟ್ರಿ ಕೊಟ್ರೆ ಎಲ್ಲ ಹತ್ರ ಹೋಗುತ್ತೆ. ಬಿಲ್ಡಪ್ ಕೊಟ್ಟಿ ಸಾಕು, ಬೇಗ ಕರ್ಸ್ರಿ ಸರ್. ಇನ್ಸ್ಪೆಕ್ಟರ್ ಬಸ್ಟರ್ ತೊಕಾಲಿ ಸಂತು, ನಿನ್ ದರಿದ್ರವಾದ ಮಿಮಿಕ್ರಿಯಿಂದ ನನ್ನ ಎಷ್ಟೇ ತೊಳಿಯಕ್ ಟ್ರೈ ಮಾಡಿದ್ರು ಮತ್ತೆ ಮತ್ತೆ ಎದ್ ಬರ್ತಾನೆ ಸೂಪರ್ ಸೇರುಂಡೆ ರಘು. ಸೂಪರ್ ವಾಯ್ಸ್ ಮಗ. ಇವ್ರೇನು ಇನ್ಸ್ಪೆಕ್ಟ್ರಾ ಇಲ್ಲ ಮಿಮಿಕ್ರಿ ಆರ್ಟಿಸ್ಟಾ? ಗಾರೆ ಕೆಲ್ಸ್ತನು ಅನ್ಕೊಂಡೇನೋ. ಬಿಸಿ ತುಂಬಾ ಮಾತಾಡ್ತಾ ಇದ್ದಾನೆ. ಏರೋಪ್ಲೇನ್ ಇತ್ತು. ಏರೋಪ್ಲೇನ್ ತಗೊಂಡ್ರೆ ಹಚ್ಚಿ ಕಳಿಸ್ಬಿಡಲ್ಲ. ಸರ್ ಸರ್ ಸಾರಿ ಸರ್, ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್. ಏನ್ ಹೇಳು? ಕೇಸ್ ರಿಜಿಸ್ಟರ್ ಮಾಡ್ಬೇಕಿತ್ತು ಸರ್. ಲೇ ಜಿರಳೆಗೆ ಔಷಧಿ ಹೊಡಿ ಒಂಥರ ಇದೆಯಾ? ನಿನ್ ಕೇಸ್ ನಾನು ಹ್ಯಾಂಡಲ್ ಮಾಡ್ಬೇಕಾ? ಏನ್ ಹೇಳು? ಸರ್ ನನ್ನ ಹೆಂಡತಿ ಕಸ ಗುಡಿಸ್ಬೇಕಾದ್ರೆ ಈ ಅಂದಿ ನನ್ನ ಮಗ ನನ್ನ ಹೆಂಡತಿ ಸೊಂಟನ ಚೂಡ್ತಾನೆ ಸರ್. ನಾನ್ ಚೂಟಿಲ್ಲ ಸರ್. ಲೇ ಇದು ಒಂದ್ ಕೇಸ್ ಏನ್ರೋ? ಅಲ್ಲ ಜಗಣ, ಇರೋ ಕೇಸನ್ನೇ ಮೇಂಟೈನ್ ಮಾಡಕ್ಕಾಗದೆ ತಲೆ ಬಿಸಿ ಆಗಿದೆ. ಅಂತದ್ರಲ್ಲಿ ಇವ್ನ ಹೆಂಡತಿ ರೇಗಿಸ್ತಾ ಅವ್ನ ಹೆಂಡತಿ ಕಣ್ಣು ನೋಡ್ದ. ಇದನ್ನೆಲ್ಲ ನೋಡಕ್ಕಾಗತ್ತಾ? 304 ಪರವಾಗಿಲ್ಲ ರಘು, ಸಂತಕ್ಕಿಂತ ಮಿಮಿಕ್ರಿ ಚೆನ್ನಾಗೇ ಮಾಡ್ತೀಯ, ಮುಂದುವರ್ಸು. ಅಯ್ಯಪ್ಪ ಅದೇನು ಅಂತ ಕಾಂಪ್ರಮ್ ಮಾಡ್ಬಿಟ್ಟು ಅವ್ರನ್ನ ಕಳಿಸಪ್ಪ, ನಂಗೆ ಬೇರೆ ಕೇಸ್ ಐತೆ. ಅಲ್ಲ ಕಂಡ್ರ, ಇಂಥ ಸಿಲ್ಲಿ ಕೇಸ್ ತಗೊಂಬರ್ತಿದ್ರಲ್ಲ, ಇದನ್ನ ಎನ್ಕ್ವೈರಿ ಮಾಡಕ್ಕೆ ನಮ್ ಸಾಹೇಬ್ರಿಗೆ ಯಾಮೆ ಇಲ್ವಾ? ಅಥವಾ ಲುಚ್ಚ ನನ್ನ ಮಗನ? ಕ್ಷಮೆ ಕೇಳು. ನಾನು ಯಾರು ಸರ್ ಕ್ಷಮೆ ಕೇಳ್ಬೇಕು? ನಾನೇನು ನಿಮ್ಮ ಹೆಂಡತಿನ ಒಪ್ಕೊಂಡ? ಅಲ್ಲಲ್ಲ, ಅವನ ಹೆಂಡತಿನ ತಪ್ಕೊಂಡ? ಅಲ್ಲ, ಅವನ ಹೆಂಡತಿಗೆ ಮುತ್ಕೊಟ್ನ? ಅಲ್ಲ, ಅವನ ಹೆಂಡತಿ ಸೊಂಟ ಇರ್ತ ಅಂದ್ರೆ ನನ್ನ ಹೆಂಡತಿ ತಪ್ಕೋಬೇಕು, ಸೊಂಟ ಇಡಬೇಕು ಅಂತ ಪ್ಲಾನ್ ಹಾಕಿದ್ಯಾ ಅನ್ನು? ಸಿಕ್ಕಿದ್ರೆ ಯಾವ ನನ್ನ ಮಗ ಬಿಡ್ತಾನೋ? ನನ್ನ ಮಗನೇ ನಿನ್ನ ಬಿಡಲ್ಲ ಕಣ ಇವತ್ತು. ನನ್ನ ಹೆಂಡತಿ ರೀ, ನೀವ್ ಈ ತರ ಇಲ್ಲಿ ಜಗಳ ಮಾಡ್ತಾ ಬೀದಿಲ್ ನಿಂತ್ಕೊಂಡ್ರೆ ಮನೆಯೆಲ್ಲ ನೋಡ್ಕೊಳ್ಳಿ ಯಾರು? ನಾನು ಸರ್, ನಾವು ಕೇಸ್ ಕೊಡ್ತಾ ಇಲ್ಲ, ವಾಪಸ್ ತಗೋತಾ ಇದೀವಿ. ಶಿವನೇ ಶಂಭುಲಿಂಗ, ಅವ ಇಲ್ಲಿಂದ ಈ ಕಪಿ ನನ್ನ ಮಕ್ಳಿಗೆ ಅದನ್ನೇ ಹೇಳ್ತಾ ಇದ್ದೀನಿ ಕಣವ, ಕೇಳ್ತಾನೆ. ನನ್ ಬಾಡಿ ನಿನ್ನೋಡಿ ನಾವು ಜೋಡಿ ಕೋಲವೆರಿಟಿ ಹೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್, ನಾನೇ ನಿನ್ನ ರಾಜಕುಮಾರೇ. ಸರ್, ನಾವ್ ಈ ಕೇಸ್ ನಾವು ವಾಪಸ್ ತಗೋತಾ ಇದೀವಿ. ಬಾ ಚಿನ್ನ, ಮನೆಗೆ ಹೋಗೋಣ. ಸ್ಟಾಪ್. ನನ್ನ ಮಗನ್ ನನ್ನ ಯಾಕ್ರ ಏನು ನೀನ್ ಬೇಕು ಅಂತ ಬರಕ್ಕೆ ಬೇಡ ಅಂತ ಕರ್ಕೊಂಡೋಗಕ್ಕೆ ಇದೇನು ಅನ್ಕೊಂಡಿದ್ಯಾ? ಸುಮ್ಮನೆ ನಿಂತ್ಕೋಬೇಕಲ್ಲ, ತುಂಡಾಕ್ಬಿಡ್ತೀನಿ. ಅರ್ಥ ಆಯ್ತಾ? ನ್ಯಾಯ ಕೇಳ್ಕೊಂಬಂದವ್ರಿಗೆ ಅನ್ಯಾಯ ಬಿಡಲ್ಲ ಈ ಪಾಟೋಟ ವೆಂಕಟೇಶ. ಸರ್, ಬೇಬಿ ಅಂತ ಅವಳನ್ನೇ ನೋಡ್ತಾ ಇದ್ದೀರಾ? ಅವಳನ್ನ ನೋಡ್ತಾ ಇದ್ರೆ ನನ್ ಕಾಕಿ ಅದಕ್ಕೂ ಸಾಕಾಯ್ತದೆ ಅನ್ಸ್ತದೆ ಕೊಡು. ಸೂಪರ್ ಸರ್ ನೀವು. ಸರ್, ಈ ಕೇಸ್ ನೀವು ಹಾಕೊಳ್ಳಿ ಸರ್. ಬೇಡ, ಕೇಸ್ ಮಾತ್ರ ಹಾಕ್ಬೇಡ. ಆಮೇಲೆ ಆಟ ಪಾಠ ಇದೇನ್ ಶಾಲೆ ಅಂತ ಇಲ್ಲೇ ಕೂರಿಸ್ಬಿಡ್ತಾರೆ. ನಿಮ್ಮ ಶಾಂತತೆ ನಮಗ್ ಬೇಕುಪ್ಪ. ಅದೇನಾಗುತ್ತೋ ಆಗ್ಲಿ, ನೀವು ಕೇಸ್ ಹಾಕೊಳ್ಳಿ ಸರ್. I like it. Hey, you idiot.
1 ಸಾಲದು 2 ಸಾಲದು ಅಂತ ಹೇಳ್ಬಿಟ್ಟು ಊರಲ್ಲಿ ಹೆಣ್ಮಕ್ಳಿಗೆಲ್ಲ ಕಾಳಾಕ್ತೇನೋ ಬೇಕಲ್ಲ ಇದಲ್ಲ ನಿನಗೆ ಪೀಸೆ ಸೆಲಗಾಕ್ರಿ ಬುದ್ಧಿ ಬರ್ತದೆ ಸರ್ ನೀವು ತುಂಬಾ ಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಅಂತ ಗೊತ್ತು. ನೀವು ಹೊಡೆಯೋ ಏಟಿಗೆ ಅವನೇನಾದ್ರೂ ಸತ್ತು ಹೋದ್ರೆ ನ್ಯಾಯ ಅಂತ ಕೇಳ್ಕೊಂಬಂದವ್ರಿಗೆ ಅನ್ಯಾಯ ಆಗಕ್ ಬಿಡಲ್ಲ ರೀ ನಾನು. ಅಯ್ಯೋ ನಿಮ್ಮಂತ ಇನ್ಸ್ಪೆಕ್ಟರ್ ಇರೋದಕ್ಕೆ ಕಾಲಕ್ಕೆ ಜಿ ಕನ್ನಡದಲ್ಲಿ ಪೇಮೆಂಟು TDS IT ರಿಟರ್ನ್ಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ. ದಟ್ ಈಸ್ ಪವರ್ ಆಫ್ ಪ್ರೊಡಕ್ಷನ್ ಎಟ್ ಪ್ರಭಾಕರ್. ರಕ್ಷಿತಾ ಮೇಡಮ್ ಸಖತ್ತಾಗವಳೆ, ಹೆಂಗಾರ ಕ್ಯಾಚ್ ಹಾಕೊಂಡ್ಬಿಡ್ಬೇಕಲ್ಲ. ರಘು ನೀನು ಇವತ್ತು ಸಖತ್ತಾಗಿ ಆಕ್ಟ್ ಮಾಡ್ತಿದ್ಯಾ ಕಣ. ಮಿಸ್ಟರ್ ದಿನಕರ್, ನೀವು ಮನೆಗೆ ಹೋಗಿರಿ, ನಿಮ್ಮ ಹೆಂಡತಿ ಹತ್ರ ಎನ್ಕ್ವೈರಿ ಮಾಡ್ಬಿಟ್ಟು ಕಳ್ಸ್ಕೊಟ್ಬಿಡ್ತೀನಿ. ನಾನು ಸರ್ ಮನೆಗೆ ಹೋಗ್ಬೇಕು. ಎನ್ಕ್ವೈರಿ ಮಾಡ್ಬೇಕು ಕಣ್ರಿ. ಅದು ನನ್ನ ಹತ್ರನೇ ಮಾಡಿ. ಮೊದಲನೇ ಮಹಾಯುದ್ಧ ಎಷ್ಟು ಸರಿ ಆಯ್ತು ಸರ್? ನಾನು ಹೇಳ್ತೀನಿ, ಹೇಳಿಪ್ಪ. ಒಂದೇ ಸತಿ ಆಯ್ತು. ನೋಡಿದ್ರ ಈ ನನ್ನ ಮಗ ಜೈಲಲ್ಲಿ ಕೊಳೆಯೋದಿಕ್ಕೆ ಈ ತರ ನಾಲೆಜ್ ಇರ್ಬೇಕು. ಇದೆಯಾ ನಿಮ್ಮ ಹತ್ರ? ಇದೆ. ಇಲ್ಲ ನಿಂತ್ಕೊಳ್ಳಿ, ನನಗೇನಾಗಬೇಕು? ನಮ್ಮಪ್ಪನ ಮನೆ ಗಂಟೆ ಅದೇನೋ ಗೊತ್ತಿಲ್ಲ ಸರ್. ನಾನು ಇಲ್ಲೇ ಇದ್ದು ಎನ್ಕ್ವೈರಿ ಮುಗಿಸ್ಕೊಂಡು ನಾನು ಹೆಂಡತಿನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬಡ್ಡಿ ಮಗನೇ, ಅದನ್ನೇ ಅಲ್ವೇನು ಹೇಳಿದ್ದು. ಯಾಮಿನಿ ಅವ್ರೆ, ನಾವು ನಡ್ಕೊಂತ ವಿಚಾರಣೆ ಮಾಡೋಣ. ಮಾಡಿ. ಯಾಮಿನಿ, ಹಿಂಗೆ ನಡೀತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲಿಂದ ಇಲ್ಲಿಗೆ ಬಂದೆ ಅನ್ಸುತ್ತೆ. ಸಿಕ್ಕಾಪಟ್ಟೆ ಕಾಮೆಂಟ್ ಮಾಡ್ತೀರಾ. ಏನ್ ಅನ್ಸುತ್ತೆ ಹೇಳಿ? ನನಗೇನು ಅನ್ಸೋದೇ ಇಲ್ಲ. ನನ್ಗೇನೇನೋ ಅನ್ನಿಸ್ತಿದೆ ಯಾಮಿನಿ. ಯಾಮಿನಿ ಯಾರಮ್ಮ ನೀನು ಯಾಮಿನಿ, ನಿನ್ನ ಚಂದವು ಚಂದ ಯಾಮಿನಿ, ನಿನ್ನ ಮುಗುಳವು ಚಂದ ಯಾಮಿನಿ, ನಿನ್ನ ಸ್ಪರ್ಶವು ಚಂದ ಯಾಮಿನಿ ಯಾಮಿನಿ ಯಾಮಿನಿ, ನಿನ್ನ ಬಿಂಕವು ಚಂದ ಯಾಮಿನಿ, ನಯನಾಚಿಕೆ ಚಂದ ಯಾಮಿನಿ, ಪಿಸುಕಾಟವು ಚಂದ ಯಾಮಿನಿ ಯಾಮಿನಿ ಯಾಮಿನಿ. ಕೇಸ್ ಮಾತ್ರ ಹಾಕ್ಬೇಡ. ನಿನ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡು. ಆಮೇಲೆ ಆಟ ಪಾಠ ಇದೇ ನಿಮ್ ಶಾಲೆ ಅಂತ ಇಲ್ಲೇ ಕೂರಿಸ್ಬಿಡ್ತಾರೆ. ನಿಮ್ ಶಾಂತತೆ ನಮ್ಗ್ ಬೇಕೂಪ. ಏನ್ ಸರ್ ಮಾಡ್ತಿದ್ದೀರಾ ನೀವು? ಅದು ಕಣ್ಣಲ್ಲಿ ಕಣ್ಣಿಟ್ಟು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತಿದ್ದೆ ಸರ್. ಸರಿ ಮಾಡಿ ಸರ್. ಫುಲ್ ಅರ್ಜೆಂಟ್, ಟಾಯ್ಲೆಟ್ ಇಲ್ಲಿಗೆ ಹಿಂದೆ ಇದೆ. ಪಿಸಿ ಎರಡೇ 2 ಜ್ಯೂಸ್ ತಗೊಂಬನ್ನಿಪ್ಪ. ಅರ್ಥ ಆಯ್ತು ಸರ್. ಎರಡೇ 2. ಯಾಮಿನಿ ಅವರೇ, ನೀವೇನೋ ತಲೆ ಕೆಡ್ಸ್ಕೊಬೇಡಿ, ಕೂಲ್ ಆಗಿರಿ. ನಿಮ್ ಕೇಸ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಬಂದ್ರ ಪಿಸಿ ತೈಲಿ ಸರ್ ಜ್ಯೂಸು. ಪಿಸಿ 2 ಜ್ಯೂಸ್ ಕೇಳಿದ್ರೆ ಒಂದೇ 1 ಜ್ಯೂಸ್ ತಂದಿದ್ದೀರಲ್ಲಪ್ಪ. ಜ್ಯೂಸ್ ಇರಲಿಲ್ಲ ಸರ್, ಅದಕ್ಕೆ 1 ಜ್ಯೂಸ್ ತಂದೆ ಸರ್. 2 ಸ್ಟ್ರಾ ತಂದ್ಬಿಟ್ಟಿದ್ದೀರಾ? 1 ಜ್ಯೂಸ್ ಇತ್ತಲ್ಲ ಸರ್, ಅದಕ್ಕೆ ಎಕ್ಸ್ಟ್ರಾ ತಂದೆ. ತಗೊಳ್ಳಿ ಯಾಮಿನಿ ಅವರೇ, ನನಗೂ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ. ಅಯ್ಯೋ ಅದಕ್ಕೆ ಯಾಕೆ ಬೇಜಾರು ಮಾಡ್ತೀರಾ? ನಿಮ್ದು ಇದಕ್ಕೆ ಹಾಕ್ಬಿಡ್ಲಾ? ನಾನೆಲ್ಲ ಹಾಕ್ಲಿ? ನೀನು ಅಲ್ಲಿ ಒಂದೇ ಕೂಲ್ ಡ್ರಿಂಕ್ಸಿಗೆ ಎಷ್ಟು ಮಂದಿ ಪೈಪ್ ಹಚ್ಚಿರೋ? ರಕ್ಷಿತಾ ಮೇಡಮ್, ಈ ನನ್ನ ಮಕ್ಕಳು ಬಿಟ್ಟರೆ ನನ್ನ ಹೆಂಡತಿನ ಹರ್ಕೊಂಡು ತಿಂದು ಬಿಡ್ತಾರೆ ಸಾರ್. ಏನು ಇವತ್ತು ನನ್ನ ಹೆಂಡತಿ ಬರ್ತಡೆ ಸರ್. ಊಟಿ ಕರ್ಕೊಂಡು ಊಟ ಮಾಡಿಸ್ಕೊಂಡ್ ಬರ್ತೀನಿ, ಬಿಟ್ಕೊಳ್ಸಿ ಸರ್. ನನ್ನ ಮಗನ್ ನನ್ನ ಯಾಕದ ನೀನ್ ಕಳ್ಸು ಅಂದಿದ ತಕ್ಷಣ ಕಳ್ಸಕ್ಕೆ ಅದೇ ಅನ್ಕೊಬಿಟ್ಟಿದ್ಯಾ? ನಾನು ನಿಮ್ಮನೆ ಸೆಕ್ಯೂರಿಟಿ ಗಾರ್ಡೇನಾ? ಇನ್ಸ್ಪೆಕ್ಟ್ರು ಅರ್ಥ ಆಯ್ತಾ? ಸುಮ್ಮನೆ ನಿಂತ್ಕೋಬೇಕು. ಯಾಮಿನಿ ಅವ್ರೆ, ಇವತ್ತು ನಿಮ್ ಬರ್ಡೇ ಅಂತ ಹೇಳ್ದೆ ಇಲ್ಲ? ಅವ್ರು ಹೇಳಿದ್ರಲ್ಲ. ಪಿಸಿ ಅರ್ಥ ಆಯ್ತು. ತುಂಬಾ ಅಲ್ಲಾಡ್ಕೊಂಡು ಹೋಗ್ಬೇಡಿ, ಬೇಗ ಬನ್ನಿಪ್ಪ. ಬರ್ತಡೆ ಮಾತ್ರ ಮಾಡಿಸ್ಬೇಡ. ಆಮೇಲೆ ಕೇಕ್ ಕಟ್ ಮಾಡಿಸಿ ಆಟ ಪಾಠ ಇದೇ ನಿಮ್ ಶಾಲೆ ಅಂತ ಇಲ್ಲೇ ಕೂರಿಸ್ಬಿಡ್ತಾನೆ. ನಿಮ್ಮ ಶಾಂತತೆ ನಮಗ್ ಬೇಕೂಪ. ನನ್ನ ಹೆಂಡತಿ ಬರ್ತಿದೆ, ನೀವ್ ಯಾಕೆ ಸರ್ ಮಾಡಿಸ್ತಿದ್ದೀರಾ? ಯಾರು ಸೆಲೆಬ್ರೇಷನ್ ಮಾಡಿದ್ರೇನ್ರಿ? ಯಾಮಿನಿ ಅವರು ಖುಷಿಯಾಗಿರೋದು ಮುಖ್ಯ. ಯಾಮಿನಿ ಅವರೇ, ಕೇಕ್ ಕಟ್ ಮಾಡಿ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ನಾ ಯಾವ ಕೇಸು ಕೊಟ್ಟಿಲ್ಲ ಸರ್.
ನಾನು ಯಾವ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನು ಎಣ್ಣೆ ಚುಡಾಯಿಸು ಇಲ್ಲ. ಬಿಡಿ ಸರ್, ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ. ಸರ್, ನನಗೆ ಮರಣ ದಂಡನೆ ಆದ್ರೂ ಪರವಾಗಿಲ್ಲ, ನಾನು ಅವರ ಹೆಂಡತಿನ ಚುಡಾಯಿಸಿದ್ದೀನಿ ಸರ್. ಸ್ನಾನ ಮಾಡ್ಬೇಕಾದ್ರೆ ನೋಡಿದ್ದೀನಿ, ಹಲ್ಲುಜ್ಬೇಕಾದ್ರೆ ನೋಡಿದ್ದೀನಿ, ಜಿಮ್ ಮಾಡ್ಬೇಕಾದ್ರೆ ನೋಡಿದ್ದೀನಿ. ಅಷ್ಟೆಲ್ಲ ಸರ್, ಅವರ ಮೇಲೆ ಒಂದು ಮಚ್ಚೆ ಇದೆ. ಆ ಮಚ್ಚೆ ನಾನೇ ನೋಡಿಲ್ಲ ಸರ್. ನಾನು ನೋಡ್ತೀನಲ್ಲ. ಒಂದ್ ನಿಮಿಷ ವಿಚಾರಣೆ ಮಾಡ್ಬೇಕು ಬನ್ನಿ. ಸಾರ್ ಕಳಿಸಿ ಸರ್ ನನ್ನ ಹೆಂಡತಿನ. ಬಾ ಯಾಮಿನಿ ನೀನು. ಯಾಮಿನಿ ಅವರೇ, ಹೋಗ್ತಾ ಇದ್ದೀರಾ? ಕಟ್ಕೊಂಡಿರೋ ಗಂಡ ಕರೆದಾಗ ಹೋಗ್ಲೇಬೇಕಲ್ವಾ? ಉಂಗ್ರ ರೀ, ಇದನ್ನ ಬಿಚ್ತೀನಿ. ಬರ್ತಾ ಇಲ್ಲ ನೋಡಿದ್ರ? ನೀವ್ ಹಾಕಿದ ಉಂಗ್ರ ಬರ್ತಾ ಇದೆ, ಅವ್ರು ಹಾಕಿದ್ ಬರ್ತಾನೆ ಇಲ್ಲ. ಯಾಕೆ ಅಂದ್ರೆ ಅವ್ರು 1 kg ಪ್ರೀತಿ ಕೊಟ್ಟಿದ್ದಾರೆ, ನಾವು 1/4 kg ಪ್ರೀತಿ ಅವ್ರು ಕೊಡ್ಬೇಕಲ್ವಾ? ಸರ್, ಇದು ತುಂಬಾ ಅನ್ಯಾಯ ಸರ್. ಏನ್ ಅನ್ಯಾಯ? ಇಲ್ಲಿ ಯಾರಾದ್ರೂ ಒಬ್ರು ನಾನು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ಲೆ, ಈಗಲೇ ಬಿಟ್ಕೊಟ್ಬಿಡ್ತೀನಿ ನೆಟ್ಟಿನ. ಆನಂದಣ್ಣ, ನೀವು ಹೇಳಿ, ಇಲ್ಲಿ ನಡೀತಾ ಇರೋದು ಅನ್ಯಾಯ ಅಲ್ವಾ? ಕರೆಕ್ಟ್ ನ್ಯಾಯ ಒದಗಿಸ್ತಾವನು ಬಿಡು. ನನಗೆ ಸಿಗದ ನಿನ್ನ ಹೆಂಡತಿ ನಿನಗೆ ಕೂಡ ಸಿಗಬಾರ್ದು. ಅವನಿ ಎಲ್ಲ ಆಗಿದ್ದು ನಿನ್ನೆಂತ ನಾನು ತಗೋತೀನಿ ಕಾಲಮರಿ. ಎಸ್ ಸರ್, ಈ ಶುಭ ಸಂದರ್ಭದಲ್ಲಿ ಒಳಗಡೆ ಇರೋರ್ನೆಲ್ಲ ಒಳಗಡೆ ಹಾಕಿ, ಒಳಗಡೆ ಇರೋರ್ನೆಲ್ಲ ಒಳಗಡೆ ಹಾಕಿ. ಎಸ್ ಸರ್. ಸರ್, ನಾನು ರಿಲೀಸ್ ಆದ ಖುಷಿಯಲ್ಲಿ ಅವ್ರ ಜೊತೆ ಒಂದು ಸ್ಟೆಪ್ ಹಾಕ್ಲಾ? ನೀವ್ ಇಲ್ಲ ಆಡಿ, ನಾವ್ ಅಲ್ಲಿ ಶುರು ಹಚ್ಕತ್ತೀವಿ. ನಾವೆಲ್ಲಿ ಶುರು ಹಚ್ಕೊಂಡ್ಲಿ? ನೀವು ಅಲ್ಲಿ ಹೋಗ್ಬಿಡಿ. ಟಕಾಯ್ಸು ಲಗಾಯ್ಸು, ಹೆಣ್ಣು ಹುಲ್ಲು ಮಣ್ಣೆಲ್ಲ ಓಸಿ ಸಿಕ್ರೆ ಜಮಾಯಿಸು. ಬಿಡಿ ಕೃಷ್ಣ, ಬಿಡಿ ಕೃಷ್ಣ, ನೀ ಬೇಡ ಕೃಷ್ಣ. ಜಡ್ಜಸ್, ನಾವ್ ಯಾರು ಅನ್ಕೊಂಡ್ರ? ನಾವು ಕಂಪ್ಲೇಂಟ್ ಕೊಡಕ್ ಬಂದಿದ್ದು. ಕೈಯಲ್ಲೊಂದು ಕೂಸ್ಕೊಟ್ ಕೂರ್ಸವ್ನೆ. ಹಾಗಾದ್ರೆ ನನ್ನ ಹೆಂಡತಿ ಎಲ್ಲಿ? ಶ್ರೀ ಚಕ್ರಧಾರಿಗೆ ಶಿರಬಾಗಿಲಾಗಿ ರಾಜೀವ ನೇತ್ರನಿಗೆ ರಮಣಿ. ಜಡ್ಜಸ್, ಈ ಕೂಸು ನಂದ್ ಅನ್ಕೊಂಡ್ರ? ಇದು ಡಮ್ಮಿ ಕೂಸು. ನಾನು ಕಮಿಷನರ್ ಕೆಂಪೇಗೌಡ. ಈ ನನ್ನ ಮಗನ ಹಲ್ಕಟ್ಗಿರಿ ಗೊತ್ತು ಮಾಡಕ್ಕೆ ಈ ವೇಷದಲ್ಲಿ ಬಂದಿದೆ. ಕಾನ್ಸ್ಟೇಬಲ್, ಅವ್ ಕರಿಯ ಪೀಸಿನ ದೇವರ್ಸಿ ನನ್ನ ಮಗನ ಸ್ಟೇಷನ್ ಕುಡ್ಕೊಂಡ್ ಬರ್ತೀಯ? ಬಾ ಬಾ, ನನ್ನ ಮಕ್ಕಳ ಸ್ಟೇಷನ್ ಇಂತ ನನ್ನ ಮಕ್ಳಿಗೆ ಬುದ್ಧಿ ಕಲ್ಸ್ಬೇಕಂತಾನೆ ನಾ ಲೇಡಿ ಗೆಟಪ್ ಹಾಕಿದ್ದೆ. ಅಯ್ಯೋ ಬೇಬಿ, ಏನಿದು ನಿನ್ನ ಅವತಾರ? ಆತರ ಆಚೆ ಬಾ, ಎಲ್ಲ ಮುಗ್ದತಿ. ಓಕೆ ಮೇಡಮ್, ನೀವೇ ಹೇಳ್ಬೇಕು. ರಘು ವಾಸ್ ಸೋ ಗುಡ್. ಸೂಪರ್. ಗಜ ಆ ಒಂದು ಕುಡುಕನ್ ಪಾತ್ರ ಈ ಸ್ಟೇಜ್ ಮೇಲೆ ಗಜನ್ಕಿನ ಚೆನ್ನಾಗಿ ಯಾರು ಇವತ್ತವರೆಗೂ ಮಾಡೇ ಇಲ್ಲ. ಹೌದೌದು. ಅದೇ ಅದು ಅಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಅವನಿಗೆ. ಸೋ ಮಿಸ್ಡ್ ದ ಓಲ್ಡ್ ಸೀಸನ್. ಇವತ್ತು ಅದೆಲ್ಲ ನಾಪ್ಕಾಕ್ ಬಂತು. ಥ್ಯಾಂಕ್ ಯು ಟು ಆಲ್ ದ ಸೀನಿಯರ್ಸ್ ಫಾರ್ ಬ್ರಿಂಗಿಂಗ್ ದಟ್ ಬ್ಯಾಕ್. ಯಾ, ವೆರಿ ವೆರಿ ಗುಡ್ ಜಾಬ್. ಕ್ಯಾನ್ ಯು ಆಲ್ಸೋ ಕಾಲ್ ದ ಮೆಂಟರ್ ಅಂಡ್ ದ ರೈಟರ್ ಪ್ಲೀಸ್? ರೈಟರ್ ಲೋಕಿ ಅವರು ಹಾಗೂ ಮೆಂಟರ್ ಗಣಪ. ಏ ಲೋಕಿ, ಚೆನ್ನಾಗಿ ಬರ್ದಿದೆ ಕಣೋ. ಬಟ್ ನನಗೆ ಮೆಂಟರ್ಶಿಪ್ ಕೂಡ ತುಂಬಾ ಇಷ್ಟ ಆಯಿತು. ಗಣಪ ವಾಸ್ ಬ್ರಿಲಿಯಂಟ್ ಅನಿಸ್ತು ನನಗೆ. ಕ್ಯಾನ್ ಐ ಆಲ್ಸೋ ಸೇ ದಟ್ ಅವರಿಬ್ರು ಹುಡುಗಿರು ಒಳಗಡೆ ಕೂತ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು. ಅದೇನೋ ಒಂಥರ ಪಂಚ್ ಆಗ್ತಾ ಹೋಯ್ತಪ್ಪ. ಸೂಪರ್ ಪಂಚಾಯತ್ ಅದು. ನನಗಂತೂ ಈ ಸ್ಕಿಟ್ ತುಂಬಾ ಇಷ್ಟ ಆಯಿತು. ಬೊಂಬಾಟ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಸೂಪರ್. ಲವ್ಲಿ ಸ್ಟಾರ್. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ರಘು ಅವರೇ, ನೀವು ಮಾಡಿದಂಥ ಪರ್ಫಾರ್ಮೆನ್ಸ್ ಇತ್ತಲ್ಲ, ನಂಬರ್ ಆಫ್ ಆಕ್ಟರ್ಸ್ನ ನೀವು ಮಿಮಿಕ್ರಿ ಮಾಡಿದ್ರಿ. ಸೂಪರ್. ನಿಮ್ಮ ಪಾತ್ರ ಏನಿತ್ತು, ಅಷ್ಟು ಜನ ಆಕ್ಟರ್ಗಳನ್ನ ನೀವು ಮಿಮಿಕ್ರಿ ಮಾಡ್ಕೊಂಡೆ ನೀವು ಪರ್ಫಾರ್ಮ್ ಮಾಡಿದ್ರಿ. ದಟ್ಸ್ ಅ ಗ್ರೇಟ್ ಥಿಂಗ್. ತುಂಬಾ ಖುಷಿ ಆಯ್ತು. ತುಂಬಾ ಅದ್ಭುತವಾದಂಥ ಕಲಾವಿದರು ನೀವು. ಅಂಡ್ ಅಪರ್ಣ, ಯಾಮಿನಿ ಕ್ಯಾರೆಕ್ಟರ್ ಇದೆಯಲ್ಲ, ವಾಟ್ ಯಾ ಅನ್ನೋ ರೇಂಜಿಗೆ ಸೂಟ್ ಆಗುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ ನೀವು. ಸಖತ್ ಖುಷಿ ಆಯ್ತು. ಅಂಡ್ ಗಜಾ ಅವರೇ, ನೀವು ಅಷ್ಟೇ ಕುಡುಕನ್ ಆಕ್ಟರ್. ನಿಮ್ಮ ಓಪನಿಂಗ್ ಇದೆ ತುಂಬಾ ಚೆನ್ನಾಗಿತ್ತು. ತುಂಬಾ ಇನ್ವಾಲ್ವ್ ಆಗಿ ಪರ್ಫಾರ್ಮ್ ಮಾಡಿದ್ರಿ ನೀವು. ಟೋಟಲ್ ಆಗಿ ಎಂಟೈರ್ ಸ್ಕಿಟ್ ಏನಿತ್ತು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್. ಅಣ್ಣ ಫೈನಲಿ ನನಗೆ ಆಸ್ ಅನ್ ಆಕ್ಟರು ನಂಗೆ ತುಂಬಾ ಖುಷಿ ಏನು ಅಂತಂದ್ರೆ, ವಿತ್ ಟೈಮಿಂಗು ಒಳ್ಳೆ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಯಾರ ಮಾಡಿಬಿಟ್ರೆ ನನಗೆ ಒಳ್ಳೆ ಅದ್ಭುತವಾದ ಹಬ್ಬದ ಊಟ ಕೊಟ್ರೆ ಆಗೋ ಸಂತೋಷ ಆ ಥರ ಆಗುತ್ತೆ. ಇವತ್ತು ನಮ್ಮ ಹುಡುಗರೆಲ್ಲ ಬಾರಿಸಿ ಚಿದ್ದಿ ಉಡಾಯಿಸ್ಬಿಟ್ಟು. ರಘು ಅವನು ಫೈನ್ ಟ್ಯೂನ್ಡ್ ಆಕ್ಟರ್ ಆಗಿದ್ದಾನೆ ಅನ್ನೋದಕ್ಕೆ ಇದೊಂದು ಆ್ಯಕ್ಟ್ ಸಾಕು. ಅವನು ಎಷ್ಟು ಒಳ್ಳೆ ಆಕ್ಟರ್ ಅವನು ಅಂತ.
ಅಂಡ್ ಈ ಸ್ಟೇಜ್ಗೆ ಧನ್ಯವಾದ. ಇಂಥವ್ರನ್ನೆಲ್ಲ ಬೆಳೆಸಿದೆ ಸ್ಟೇಜ್. ನಾನು ತುಂಬ ಮಿಸ್ ಮಾಡಿಕೊಂಡು ಒಂದು ಪಾತ್ರ ನನ್ನ ಮೈಂಡಲ್ಲಿ ಇಂಪ್ರಿಂಟ್ ಆಗಿ ಅಯ್ಯೋ ಆ ಥರ ಒಬ್ಬರು ಬರಬೇಕಲ್ಲ ಅಂತ ಇದುವರೆಗೂ ಈ ಸ್ಟೇಜಲ್ಲಿ ಬರೋಕ್ಕಾಗದೇ ಇರೋದು ಕುಡ್ಕೊಂಡು ಪಾತ್ರ ಒಂಥರ ಯಾರು ಮಾಡೋದು. ಎಲ್ಲ ತುಂಬ ಸಿನಿಮಾ ಎಲ್ಲ ಮಾಡ್ತಿದ್ದೀರಾ? ಸಿನಿಮಾ ಒಂದೊಂದು ಬರ್ತಾ ಇದೆ ಸರ್, ಬಂದಿದ್ದು ಮಾಡ್ತಾ ಇದ್ದೀನಿ. ಆಮೇಲೆ ಪುಟ್ಟಕ್ಕನ ಮಕ್ಕಳು ಅನ್ನೋ ಧಾರಾವಾಹಿಲಿ ಒಂದು ಪಾತ್ರ ಮಾಡ್ತಾ ಇದ್ದೀವಿ. ಅವ್ರು ಬಿಸಿ ಅಲ್ಲ? ಹೌದು ಸರ್, ಪರವಾಗಿಲ್ಲ. ವಂಡರ್ಫುಲ್, ಚೆನ್ನಾಗಿರಿ, 100 ವರ್ಷ ಚೆನ್ನಾಗಿ ಬಾಳಿ ನೀವೆಲ್ಲ. ಶಿವರುಂಡೆ ರಘು ಕೂಡ ಸತ್ಯ ಧಾರಾವಾಹಿಲಿ ಕಂಟಿನ್ಯೂಟಿ ಪಾತ್ರ ಮಾಡ್ತಾನೆ. ಇನ್ನೂ ಹೋಗ್ತಾನೆ ಅವನು, ಇನ್ನೂ ಮೇಲೆ ಹೋಗ್ತಾನೆ. ಈ ಗೆಟಪ್ ಅಲ್ಲೇ ಅಣ್ಣ ನನಗೆ ಒಂದು ಸಿನಿಮಾ ರಾಮ್ಪುರ ಅಂತೇಳಿ ನಾನೇ ಹೀರೋ ಆಗಿ ಇನ್ನೂ 100 ಬರುತ್ತೆ. ಹೀರೋ ಆಗಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಮಾಡ್ತೀಯ, ಇನ್ನೂ ಹೆಚ್ಚಿಗೆ ಮಾಡ್ತೀಯ. ಒಂದ್ ಹೇಳ್ತೀನಿ ಕೇಳು, ನೀನ್ ಸಿಂಹಾಸನ ಹತ್ತಿ, ಅಷ್ಟು ಮಾತ್ರ ಹೇಳ್ತೀನಿ. ಒಳ್ಳೇದಾಗಲಿ ಅಪ್ಪಣ್ಣ, ಯು ಡಿಡ್ ಎ ವೆರಿ ಗುಡ್ ಜಾಬ್. ಆಮೇಲೆ ತುಂಬಾ ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದೀರಿ ಅಪ್ಪಣ್ಣ ನೀವು. ಅಲ್ಲ, ಏನ್ ಎಕ್ಸ್ಪ್ರೆಷನ್ ರೀ ಅದು. ಪಾತ್ರದ ಒಳಗಡೆ ಹೋಗ್ತಾನ ಒಬ್ಬ ಕಲಾವಿಧಾನಕ್ಕೆ. ನೀನ್ ಬೆಸ್ಟ್ ಎಕ್ಸಾಂಪಲ್. ನಿನ್ನ ಗಂಡನ ಪಾತ್ರ ಮಾಡ್ದಂತವನು ಪಾಪ, ಅವನು ಯೂತ್ ಆದ್ರೂ ಒಂದು ಹೊಟ್ಟೆ ಬಿಟ್ಟು ಸೂಪರ್ ಯಶನ ಮಾಡ್ದೆ ಕಣೋ ನೀನು. ಭರವಸೆ ನಟ, ನಿಜ ಭರವಸೆ ನಟ. ನಾವೆಲ್ಲ ಶುಭ ಹಾರೈಸ್ತೀವಪ್ಪ, ನಾವೆಲ್ಲರೂ ಶುಭ ಹಾರೈಸ್ತೀವಿ. ಇವತ್ತಿನ ಆಕ್ಟ್ ಅಲ್ಲಿ ನಮ್ಮ ಸೀನಿಯರ್ಸ್ಗಳಂತೂ ಚಿಂದಿ ಎಕ್ಸ್ಟ್ರಾರ್ಡನರಿ ಮಾಡ್ಬಿಟ್ರು. ಮೇಡಮ್ ಅವರು ಅದ್ಭುತವಾಗಿ. ಈಗ ಏನಂತಂದ್ರೆ, ನೀವೆಲ್ಲ ಅಪ್ಪಣ್ಣನ ಬಿಟ್ಟು ಬಾಕಿಯವರೆಲ್ಲ ನೂಟ್ಲಾದ್ರೆ, ಅಪ್ಪಣ್ಣ ದಯವಿಟ್ಟು ನಿಮ್ಮ ಕೇಶರಾಶಿಯನ್ನು ನೀವು ಮುಡ್ಕೊಂಡ್ರೆ ಈ ಯಾಮಿನಿ ಜೊತೆಗೆ ನಮ್ಮ ಪ್ರೇಮಿನಿ ಅವರು ಬಂದು ಡ್ಯಾನ್ಸ್ ಆಡಬೇಕು ಅಂತ. ನಂಗೆ ಬಹಳ ಇಷ್ಟ ಕಣ. ಯಾಕೆಂದ್ರೆ ನಮ್ದೆಲ್ಲ ಸ್ಟೇಜ್ ಇವತ್ತೆಲ್ಲ ಯಾವ ತರ ಸ್ಟೇಜ್ ಅಂದ್ರೆ ಚೇರ್ ಹಾಕೊಂಡು ಕೂತ್ಕೊಂಡು ಯಾರ್ಯಾರು ಹೆಂಗೆ ಮಾಡ್ತಾರೆ ನೋಡು ಅಂತ ಸ್ಟೇಜು ನಮ್ದು. ಹಾಗಾಗಿ ಪ್ರೇಮೋ ಹೋಗಪ್ಪ, ಜಾಯ್ನ್ ಆಗೋ. ಈಗ ಯಾಮಿನಿ ಅಂಡ್ ಜಗಣ್ಣ. ಇವತ್ತಿನ ಸಂಚಿಕೆ ತುಂಬಾನೇ ವಿಶೇಷವಾದದ್ದು. ನಮ್ಮ ಕಾರ್ಯಕ್ರಮಕ್ಕೆ ಮೇನ್ ಸ್ಪಾನ್ಸರರ್ಸ್ ಆದ್ರಂತ ಏಷ್ಯನ್ ಪೇಂಟ್ಸ್ ನ ಕರ್ನಾಟಕದ ಪ್ರತಿಷ್ಠಿತ ಡೀಲರ್ಗಳು ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ. ದಯಮಾಡಿ ಎಲ್ಲಾ ವಿತರಕರು ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಂತ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ಒಂದಿನ ಮಟ್ಟಿಗೆ ಸಿಎಂ ಆಗ ಅವಕಾಶ ಸಿಕ್ಬಿಟ್ರೆ ಆಹಾ, ಕೇಳೋಕೆ ಒಂಥರ ಖುಷಿಯಾಗಿದೆ ರೀ. ಇನ್ನು ಆ ತರ ಅವಕಾಶ ಸಿಗೋ ವ್ಯಕ್ತಿ ಏನೆಲ್ಲ ಬದಲಾವಣೆ ಮಾಡ್ತಾನೆ, ಅವನಿಂದ ಯಾರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಆಯ್ತು ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದಾರೆ ಉಡುಪಿಯ ರಾಧೇಶ್, ರಾಮನಗರದ ಕೃಷ್ಣವೇಣಿ, ಯಲ್ಲಾಪುರದ ಶುಭಲಕ್ಷ್ಮಿ, ಕುಂದಾಪುರದ ನಾಗರಾಜ್, ದಾವಣಗೆರೆಯ ಪ್ರತಾಪ್ ಹಾಗೂ ಸೀನಿಯರ್ ಕಿಲಾಡಿಗಳಾದಂತ ರಾಕೇಶ್ ಹಾಗೂ ಉಮೇಶ್ ಕಿನ್ನಾಳ್.
ಕಿತ್ತು ದಬ್ಬಾಕಿದ್ದೀನಿ ಅಂತ ಹಿಂಗ್ ಕುಣಿತಿದ್ದೀರಾ? ಲಾಸ್ಟ್ ವಾರ ಲಾಸ್ಟ್ ಸ್ಕಿಟ್ ಕಿತ್ತು ದಬ್ಬಾಕಿದ್ಯಲ್ಲ, ಅದಕ್ಕೆ ನಾನು ಕಿತ್ತು ದಬ್ಬಾಕ್ತಿದ್ದೀನಿ. ನೋಡು, ಸ್ಕಿಟ್ ಎಂಟ್ರಿಯಲ್ಲಿ ಜೋಶ್ ಇರ್ಬೇಕಂತ ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಅಷ್ಟೇ. ಈ ಜೋಶು ಹೊರಗಡೆ ಹೋಗಿ ದುಡಿಯೋದ್ರಲ್ಲಿರ್ಬೇಕಿತ್ತು. ತಲೆಯಲ್ಲಿ ಇರ್ಲಿ, ಮರ್ಯಾದೆ ಕೊಟ್ಟು ಮಾತಾಡಿ. ಯಾವಾಗ್ಲೂ ಓದ್ಲ ಹೊಡ್ಕೊಂಡು ಮನೇಲಿ ಬಿದ್ದೀರಾ, ನಿಮ್ಗೆ ಮರ್ಯಾದೆ ಬೇರೆ ಕೊಡ್ಬೇಕೇನ್ರಿ? ನಮ್ದು ವಾಪಸ್ ಬಯ್ಯಿ ಒಂದಲ್ಲ ಒಂದಿನ ಇಡೀ ದೇಶ ನನ್ನ ಬಗ್ಗೆ ಮಾತಾಡುತ್ತೆ. ಅವಾಗ ಇದೇ ಹೊಲ್ಸು ಹಲ್ಲುದ್ದಿರೋ ಬಾಯಿಂದ ನನ್ನನ್ನು ಹೊಗಳ್ತೀಯಾಕನೆ ನೀನು. ಸರ್ 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 ಇಲ್ಲಿ ರಾಜಮಂತ್ರಿ ಯಾರು ಸರ್? ಅವನು ರಾಜು. ಒಬ್ಬರ ಮಗನ ಇಷ್ಟು ದೊಡ್ಡ ಗಂಡಸಿಲ್ಲಿ ನಿಂತಿಲ್ವಾ? ನಾನು ಗಂಡ್ಸ್ ತರ ಕಾಣ್ತಿದ್ದೀರಾ, ಆದ್ರೆ ನೀವು ಅವ್ರು ಹೌದು ಅಲ್ವ ಅಂತಾನೆ ಗೊತ್ತಾಗ್ತಿಲ್ಲ. ರಾಜೀವ್ ಅಲ್ವೇನೋ ಅಂತ ಗೊತ್ತಾಗ್ತಿಲ್ಲ. ನಾನೇ ರಾಜೀವ, ಏನಾಗ್ಬೇಕು ಹೇಳು? ಸರ್ ಮೊನ್ನೆ ನಮ್ ಶೋರೂಮ್ ಅಲ್ಲಿ ಒಂದು ಖರ್ಚಿಪ್ ತಗೊಂಡ್ರಲ್ಲ, ಗೊಣ್ಣೆ ಒರೆಸಿಟ್ಟಿದ್ದೀನಿ, ಬೇಕಾ? ಬೇಡ ಸರ್, ಮತ್ತೆ ಆ ಖರ್ಚಿಪಿಗೆ ಬಂಪರ್ ಆಫರ್ ಬಂದಿದೆ ಸರ್. ಖರ್ಚಿಪಿಗೆ ಬಂಪರ್ ಆಫರ್ ಏನಿರ್ಬೋದು? ಯಾವ್ದೋ ತೂತಾಗಿರೋ ಅಂಡರ್ವೇರ್ ಇರ್ಬೇಕು. ತೂತೆಲ್ಲ ಅರ್ಧೋಗಿರೋ ಅಂಡರ್ವೇರ್ ಇದ್ರು ನಾನು ನಿಂಗೆ ಕೊಡಲ್ಲ. ಕತ್ತಗ್ನೆ ತಗೊಂಡ್ ತಿರ್ಗು. ಇಲ್ಲ ಬೇಡ, ನಿಮ್ ಯಜಮಾನ್ರು ಒನ್ ಡೇ ಸಿಎಂ ಆಗಿ ಸೆಲೆಕ್ಟ್ ಆಗಿದಾರ ಬೇಡ. ಒಂದೇ ಸಿಎಂ ಅಲ್ಲ ರೀ, ಒಂದ್ ಕಿತ್ತೋಗಿರೋ ಖರ್ಚು ತಗೊಂಡ್ರೆ ಒಂದೇ ಸಿಎಂ ಆಗ್ಬಿಡ್ತಾರ? ಮೇಡಮ್, ಸರ್ಕಾರ ಜೊತೆ ಟೈಅಪ್ ಆಗಿ ಇಟ್ಟಿರೋ ಆಫರ್ ಮೇಡಮ್ ಅದು. ಈ ಕ್ಷಣದಿಂದ 24 ಗಂಟೆವರೆಗೂ ನಿಮ್ಮ ಯಜಮಾನ್ರು ಸಿಎಂ. ಒಂದ್ ನಿಮಿಷ. ಓಕೆ. Hello sir. ನಮಸ್ತೆ. I'm your personal assistant. 1 minute. ಸರ್, ನಾನೇನ್ ಮಾಡಿಲ್ಲ ಸರ್. ಸರ್ ಡೋಂಟ್ ವರಿ, ಅವ್ರು ನಿಮ್ಮ ಪರ್ಸನಲ್ ಬಾಡಿ ಗಾರ್ಡ್ಸ್. ಬನ್ನಿ ಸರ್. ಬಾಡಿ ಗಾರ್ಡ್ ಸರ್? ಬಾಡಿ ಗಾರ್ಡ್ಸ್ ಅಂತೆ ಸರ್. ಪ್ರಮಾಣ ವಚನ ಸ್ವೀಕಾರಕ್ಕೆಲ್ಲ ರೆಡಿ ಇದೆ, ಲೆಟ್ಸ್ ಗೋ. ಬೇಡ, ಬನ್ನಿ ಸರ್. ರಾಜೀವ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಒಂದು ದಿನದ ಮುಖ್ಯಮಂತ್ರಿಯಾಗಿ ಯಾವುದೇ ಸ್ವಂತ ಲಾಭಕ್ಕಾಗಿ ಸ್ಕಿಟ್ಟನ್ನು ಲ್ಯಾಗ್ ಮಾಡದೆ 25 ಪಂಚುಗಳು, 75 ರಿಯಾಕ್ಷನ್ಗಳು, 125 ಶಾಕ್ಗಳನ್ನು ಕೊಟ್ಟು ಒಂದು ಫಿರಂಗಿಯನ್ನು ಕೊಡಿಸುತ್ತೇನೆಂದು ಖರ್ಚಿಪ್ನಿಂದ ಬಂದ ಲಕ್ಕಿ ಡ್ರಾನಲ್ಲಿ ಒನ್ ಡೇ ಸಿಎಂ ಆಗಿರುವ ನಾನು ರಕ್ಷಿತಾಂಬೆಯ ಮೇಲೆ ಪ್ರಮಾಣ ಮಾಡುತ್ತೇನೆ. ಬಿಡಿ ರೀ, ನೀವು ಈ ಗೆಟಪಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ ದೃಷ್ಟಿನೇ ಬೀಳುತ್ತೆ. ಒಂದ್ ನಿಮಿಷ ಇರಿ. ನಾಯಿ ಕಣ್ಣು, ನರಿ ಕಣ್ಣು, ಕೋತಿ ಕಣ್ಣು, ಗುವೆ ಕಣ್ಣು, ಆ ಮಂಜುಳನ್ ಕಣ್ಣು, ಮಾನಸನ್ ಕಣ್ಣು, ಸುಬನ್ ಕಣ್ಣು, ಈ ದೀಪಿಕನ್ ಕಣ್ಣು, ದಿವ್ಯನ್ ಕಣ್ಣು, ಆ ಮ್ಯೂಸಿಕ್ ಸ್ಪಂದನ 4 ಕಣ್ಣು ಹೊರಟೋಗ್ಲಿ. ಎಕ್ಸ್ಕ್ಯೂಸ್ ಮೀ ರಾಜು ಅವರೇ, ಕಮ್ ಹಿಯರ್. ಕರ್ನಾಟಕದ ಸಿಎಂಗೆ ಹೆಸರಿಟ್ಟು ಕರಿತೀಯೇನೋ? ಕಾಲ್ ಮೀ ಸರ್, ಸಿಎಂ ಸರ್. ಬರ್ಕೊಳೆ, ಫಸ್ಟ್ ಪೇಜಲ್ಲೇ ಬರ್ಕೋ. ಆಯಪ್ಪನ್ ಏನೇನ್ ಬೇಕೋ ಎಲ್ಲ ಕೊಟ್ಟು ಕಳ್ಸ. ಏನು ಬೇಕಾಗಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಒಳ್ಳೆ ಸಿಎಂ ಅಂತ ಹೆಸರು ತಗ. ನೋಡು, ನಾವು ಪ್ರೆಸ್ಟೇಷನ್ ಬರೋದಕ್ಕಿಂತ ಮುಂಚೆ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಗನ್ಮನಿಂದ ಶೂಟ್ ಮಾಡಿ ಸಾಯ್ತೀನಿ. ಹೆಂಗಿದ್ರು ಒಂದಿನ ಸಿಎಂ ಆಗಿದ್ದೀರಾ, ಈ ಚಾನ್ಸ್ ಮತ್ತೆ ಸಿಗಲ್ಲ. ಅದಕ್ಕೆ 20 ವೋಚರು, 50 ಒಳ್ಳೆ ಸ್ಕ್ರಿಪ್ಟು, 100 ಪಂಚು, 150 ಪಿರಂಗಿ, ಹಂಗೆ ಬಾಚ್ಕೊಂಡ್ಬಿಡಣ ಕಣ್ರಿ. ಇದ್ರಲ್ಲಿ ಯಾವ್ದಾದ್ರು ಒಂದು ನೀನ್ ಮಾಡ್ತಿದ್ರೆ ನನ್ನನ್ನು ಯಾಕೆ ಕರಿತಾ ಇದ್ರು? ನಾನು ರಕ್ಷಿತಾಂಬೆ ಮೇಲೆ ಆಣೆ ಮಾಡಿದ್ದೀನಿ, ನೋ ಭ್ರಷ್ಟಾಚಾರ, ನೋ ಭ್ರಷ್ಟಾಚಾರ, ನೋ ಭ್ರಷ್ಟಾಚಾರ. ಬರ್ಕೊಳಯ್ಯ, ಫಸ್ಟ್ ಪೇಜಲ್ಲೇ ಬರ್ಕೋ. ಇನ್ನು 24 ಗಂಟೆವರೆಗೂ ನಾನು ಇವಳು ಹೆಂಡತಿ ಅಲ್ಲ, ನಾನು ಇವಳು ಗಂಡ ಅಲ್ಲ, ಇವಳು ನನ್ನ ಹೆಂಡತಿ ಅಲ್ಲ. 24 ಗಂಟೆ ಡಿವೋರ್ಸ್. ನೀನ್ ಯಾರು? ನಾನು ಯಾರು? ಹಲೋ, 24 ಗಂಟೆ ಆದ್ಮೇಲೆ ವಾಪಸ್ ಬರ್ಬೇಕಲ್ಲ, ಬಾ ನೋಡ್ಕೊತೀನಿ. ಇದನ್ನೊಂದ್ಸಲ ನೋಡಿ, ಪ್ರಜಾಪ್ರಭುತ್ವನ ಹೆಂಗೆ ಪಾಲಿಸ್ಬೇಕಂತಿದೆ. ಇದೆಲ್ಲ ನಾನು ಸಿನಿಮಾದಲ್ಲಿ ನೋಡಿದ್ದೀನಪ್ಪ. ಬೇರೆ ಏನಾದ್ರು ಇದ್ರಲ್ಲ, ನಾವು ಕೆಲಸ ಸ್ಟಾರ್ಟ್ ಮಾಡೋಣ ಬಾ, ಹೋಗುದಾ?
ಪೆಟ್ಟಿ ಅಂಗಡಿಗೆ ಹೋಗ್ಬಿಟ್ಟು ಒಂದು ಪ್ಯಾಕ್ ಸಿಗರೇಟ್ ತಗೊಂಡು ಅದರಲ್ಲಿರೋ ಸಿಗರೇಟ್ನ 3 ವರ್ಷ ಸೇದಿ ಹೊಗೆ ಬಿಡಕ್ಕೆ ನನ್ನ ನೀನು ಮಂಗಳೂರು ಮೀನನಾಥ ಅನ್ಕೊಂಡಿಯೇನು? ಕಿನ್ನಾಳಾಡ ಪಬ್ಲಿಕ್ ಅಲ್ಲಿ ಸಿಗರೇಟ್ ಸೇದಬಾರ್ದಂತ ಗೊತ್ತಿಲ್ವೇನೋ ನಿಂಗೆ? ಸರ್ ಅದು ಮನೆಗೆ ಸೇದಿದ್ರೆ ಮನೆಯವ್ರಿಗೆಲ್ಲ ಪ್ರಾಬ್ಲಮ್ ಆಗತ್ತೆ. ಮನೆಯಲ್ಲಿ ಸೇದಿದ್ರೆ ಮನೆಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಪಬ್ಲಿಕ್ ಅಲ್ಲಿ ಸೇದಿದ್ರೆ ಬೀದಿಲಿ ಹೋಗೋ ಜನರ ಪ್ರಾಬ್ಲಮ್ ಏನಾಗಬೇಕು? ಇನ್ನೊಂದ್ಸಲ ನೀನ್ ಪಬ್ಲಿಕ್ ಅಲ್ಲಿ ಸಿಗರೇಟ್ ಸೇದಿದ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ನೀವು ಕಾನೂನ ಕೈಗೆ ತಗೋತಿದ್ದೀರಾ? ನಿನ್ನ ಹೆಸರು ಕಾನೂನೇನು? ಅಲ್ಲ ಸರ್. ಮತ್ತೆ ಹಾಯ್ ರವಿ. ಹಾಯ್ ರವಿ ಅಂದ್ರೆ ನೀನೇನೇನು? ಜಡ್ಜಸ್ ಫಸ್ಟ್ ಮೆಸೇಜ್ ಇದು. ನೀನ್ ಒಬ್ಬನೇ ಸಿಗರೇಟ್ ಸೇದಿದ್ರೆ 50% ಮಾತ್ರ ನಿಂಗೆ ಹೋಗಿ. ಅದೇ ನೀನ್ ಬೀದಿಲಿ ಸೇದಿದ್ರೆ ನೀನ್ ಬಿಡೋ ಹೊಗೆಯಿಂದ ಜನರಿಗೆ 80% ಎಫೆಕ್ಟ್ ಆಗುತ್ತೆ, ಗೊತ್ತೇನೋ? ಯಾರೇ ನೀನು? ಏನು ಸರ? ಅರ್ಧ ಗಂಟೆ ಆಗಿಲ್ಲ, ನಂಗ ನಾಚು ಮಾಡ್ಬಿಟ್ಟಿ ಅಲ್ಲೇ ನನ್ನ. ಏನೇ ಆಗ್ಬೇಕು ನಿಂಗೆ? ಬಾಳ್ ಬಡವಳದಿನ್ರಿ. ನಾನು ಏನಮ್ಮ ಮಾಡ್ಲಿ? ನಂಗ್ ಉಳಿಯಾಕ ಒಂದರು ಜಾಗ ಕೊಡ್ರಿ ಸರ. ಕೊಡ್ತೀನಿ ಬಾಯಿ ಕಡೆ. ಬರ್ಕಲಯ್ಯ, ಸೆಕೆಂಡ್ ಪೇಜ್ ಅಲ್ಲೇ ಬರ್ಕೋ. ಈ ಅಮ್ಮನ್ಗೆ ಬ್ಯಾಂಗ್ಳೂರಲ್ಲಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಒಂದು 100 ಅಡಿ ಜಾಗನ, 100 ಅಡಿ, 300 ಅಡಿ, ಅದಕ್ಕಿಂತ 1 ಇಂಚು ಜಾಸ್ತಿ ಕೊಡಲ್ಲ. ಎಂಜಾಯ್. ಏನಮ್ಮ? ಬರ್ಲ್ಯಾ? ಬರ್ಲೇಬೇಡ, ಹೋಗು. ಬಂದಿದ್ ಕೆಲಸ ಆಯ್ತಲ್ಲ, ಫೋನ್ ನಂಬರ್ ಕೊಟ್ಟು ಹೋಗ್ತಾ ಇರು. ಲೇ ಸರ ಸರ ಅಂತ ಪರ ಅಂತ ಬಟ್ಟೆ ಎಲ್ಲ ಅರ್ಧಕ್ಕಿದೆಯಲ್ಲ. ಆದ್ರೂ ಆ ಯಮ್ಮನ್ ಒಂಥರ ಉಷ್ಣ ಸ್ವರ ಮಾರೆ, ಅದೆಲ್ಲ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಈ ನನ್ನ ಮಗ ಇನ್ನೂ ಇಲ್ಲೇ ಇದ್ದಾನೇನು? ಲೇ ಇನ್ಮೇಲೆ ಪಬ್ಲಿಕ್ ಅಲ್ಲಿ ಸಿಗರೇಟ್ ಸೇತಿಯೇನೋ? ಇನ್ಮೇಲೆ ಸತ್ರು ಸಿಗರೇಟ್ ಸೇದಲ್ಲ ಸರ್. ಇದೇ ಡೈಲಾಗ್ ಆವಾಗ ಹೇಳ್ತಿದ್ರೆ ಆಯಮ್ಮ ಎಂಟ್ರಿಗಿಂತ ಮುಂಚೆ ನಿಂದ ಎಕ್ಸಿಟ್ ಆಗ್ತಿತ್ತಲ್ಲೋ. ಬಡವ್ರ ಮಕ್ಕಳನ್ನು ರಿಜಿಸ್ಟರ್ ಹಾಕ್ಬಿಡಿ ಸರ್. ಈ ಅಪ್ಪ ಸೀಸನ್ 3 ಅಲ್ಲೇ ರಿಜಿಸ್ಟರ್ ಆಗಿಲ್ಲ, ಸೀಸನ್ 4 ಅಲ್ಲಿ ಗೆಸ್ಟ್ ಆಗಿ ಬಂದು ಏನೋ ರಿಜಿಸ್ಟರ್ ಮಾಡ್ತೀಯಾ? ಆದ್ರೂ ಲಾಸ್ಟ್ ಒಂದ್ಸರಿ ರಿಜಿಸ್ಟರ್ ಮಾಡಿ ಹೋಗ್ಬಿಡ್ತೀನಿ. ಹರಕೆ ತೀರ್ಸಿ ಹೋಗು. ರಕ್ಷಿತ ಮೇಡಮ್, ಉಮೇಶ್ ಕಿನ್ನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನೆ. ಯಾವನವನು ಅಲ್ಕ ಲೋಪರ್ ಪಟ್ಟಿಂಗ್ ನನ್ನ ಮಗ ಬೆಳಿಗ್ಗೆ ಲೈಟ್ ಆನ್ ಮಾಡಿಟ್ಟಿದ್ದಾನು. ಬೇವರ್ಸಿನ ಹೇಳ್ಕೊಂಡು ಬರೋ ಹೋಗು. ಆ ಬೇವರ್ಸಿ ನಾನೇ ಸರ್, ಅದು ನನ್ನ ಮನೆ. ಮನೆ ಆದ್ರೆ ನಾನೇನೋ ಮಾಡ್ಲಿ, ಲೈಟ್ ಯಾಕೋ ಆಫ್ ಮಾಡಿಲ್ಲ ಸರ್. ನಿಮ್ಮ ಹತ್ರ ಬರೋ ಅರ್ಜೆಂಟಲ್ಲಿ ಮರ್ತು ಬಿಟ್ಟೆ ಸರ್. ಬೆಳಿಗ್ಗೆ ತಿಂಡಿ ಮಾಡೋದು ಮಾಡ್ತಾ ಇಲ್ಲ, ತಿಂಡಿ ಆದ್ಮೇಲೆ ಕಕ್ಕ ಮಾಡೋದು ಮಾಡ್ತಾ ಇಲ್ಲ, ಕಕ್ಕ ಆದ್ಮೇಲೆ ಕೈ ತೊಳೆಯೋದು ಮಾಡ್ತಾ ಚಾನ್ಸೇ ಇಲ್ಲ, ಮತ್ತೆ ಲೈಟ್ ಆಫ್ ಮಾಡೋದು ಯಾಕೋ. ಜಡ್ಜಸ್ ನೋಟ್ ದಿಸ್ ಪಾಯಿಂಟ್. ಸೆಕೆಂಡ್ ಮೆಸೇಜ್, ಕರೆಂಟ್ ನ ಉತ್ಪತ್ತಿ ಮಾಡೋ ಯೋಗ್ಯತೆ ಇಲ್ದಿರೋ ನಮ್ಗೆ ಕರೆಂಟ್ ನ ವೇಸ್ಟ್ ಮಾಡೋ ಹಕ್ಕು ಕೂಡ ಇಲ್ಲ. ಓಕೆ, ನೀನೀಗ ನಿನ್ನ ಫ್ಯೂಚರ್ಗೋಸ್ಕರ ದುಡ್ಡನ್ನ ಸೇವ್ ಮಾಡಿ ಇಟ್ಟಿದ್ಯೋ ಇಲ್ಲೋ? ಮಾಡಿದೀನಿ ಸರ್. ಅದೇ ತರ ನಮ್ಮ ದೇಶಕ್ಕೋಸ್ಕರ ಕರೆಂಟ್ ನ ಯಾಕೋ ಸೇವ್ ಮಾಡ್ತಿಲ್ಲ? ಬಾಡಿಗಾರ್ಡ್ ಅಲ್ಲಿ ನಿಂತ್ಕೊಂಡು ಏನೋ ಗೆಣಸ್ ಕಿಲ್ತಿದ್ದೀರಾ, ಬಂದು ಕಾಪಾಡ್ರು. ಯಾಕಮ್ಮ ಅವ್ರ ಸೊಂಟದ ಮೇಲೆ ಕೂತ್ಕೋತೀಯಾ? ಬೇಕಾದ್ರೆ ನನ್ನ ಸೊಂಟದ ಮೇಲೆ ಕೂತ್ಕೋ. ಮತ್ತೇನಮ್ಮ ನಿಂದು? ಉಳಿಯಾಕ್ ಜಾಗ ಕೊಟ್ರಿ, ಮಕ್ಕಳಕ್ ಮನಿನ ಇಲ್ರಿ ಸರ. ಮನೇನೇ ಇಲ್ವಾ? ಸರಿ, ನಿಂಗ್ ಮನೆ ನಾನ್ ಕರ್ಸ್ಕೊಡ್ತೀನಿ. ಬರ್ಕೊಳಯ್ಯ, 2ನೇ ಪೇಜಲ್ಲೇ ಬರ್ಕೋ. 2ನೇ ಪೇಜ್ ಫುಲ್ ಆಯ್ತು. ಫುಲ್ ಆದ್ರೆ 3ನೇ ಪೇಜಲ್ಲಿ ಬರ್ಕೊಳ್ಳೋ. ನಾವೀಗ ಈ ಅಮ್ಮನ್ಗೆ ಜಾಗ ಕೊಟ್ಟಿದ್ವಲ್ಲ, ಅದೇ ಜಾಗದಲ್ಲಿ ಈ ಅಮ್ಮನ್ಗೆ ಒಂದು 1 BHK ಮನೆ, 2 BHK, 3 BHK, ಅದಕ್ಕಿಂತ ಜಾಸ್ತಿ ಒಂದು ಟಾಯ್ಲೆಟು ಕಟ್ಟಿಸ್ಕೊಡಲ್ಲ. ತಗೋ, ಎಂಜಾಯ್. ಮತ್ತೇನಮ್ಮ ನಿಂದು? ಬರ್ಲ್ಯಾ? ಬರ್ಲೇಬೇಡಮ್ಮ, ಹೋಗು. ಬಂದಿದ್ ಕೆಲಸ ಆಯ್ತಲ್ಲ, ಮನೆ ಅಡ್ರೆಸ್ ಕೊಟ್ಟು ಹೋಗ್ತಾ ಇರು. ಚೀರಿ ನನ್ನ ಗಂಟ್ಲೆಲ್ಲ ಒಣಗೋಯ್ತು ಕಣು. ಯಾರ ಹತ್ರ ಅದ್ರ ನೀರು ಕೇಳು. ಪ್ರೊಡಕ್ಷನ್ ಸ್ವಲ್ಪ ನೀರು. ಒಬ್ಬ ನನ್ನ ಮಗನ ಸ್ಕಿಟ್ಟಲ್ಲೇ ಇರಲ್ಲ. ಯಾರಿದ್ದಾರೆ ಮನೇಲಿ? ಯಾರೇ ನೀವು? CM ಅವ್ರು ಬಂದಿದ್ದಾರೆ. CM
ಅವ್ರಿಗೆ ಒಂದು ಗ್ಲಾಸ್ ನೀರು ಬೇಕಿತ್ತು ಸರ್. ಯಾರು? ಒನ್ ಡೇ CM ನಮ್ಮ ಮನೆಗೆ ಬಂದಿದ್ದಾರ. ರಾಮ, ಕೃಷ್ಣ, ಗೋವಿಂದ, ಪುನೀತ, ರಮೇಶ, ಚಂದ್ರ ಎಲ್ಲ ಬರ್ರೋ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ಟ್ಯೂಷನ್ ಕೊಡ್ತಿದ್ದೀರಾ? ಆ ತರದ್ದೇನು ಇಲ್ಲ ಸರ್. ಮತ್ತೆ ಈ ಮಕ್ಕಳೆಲ್ಲ? ಇವರೆಲ್ಲ ನನ್ನ ಮಕ್ಕಳು ಸರ್. ನನ್ನ ಕಷ್ಟಾರ್ಜಿತ ಆಸ್ತಿ ಸರ್ ಇದೆಲ್ಲ. ಲೋಪರ್, ನನ್ನ ಮಗನೇ ಕಷ್ಟಪಟ್ಟೆ ಇಷ್ಟು ಮಕ್ಕಳನ್ನ ರಾಶಿ ಹಾಕಿದ್ಯಾ. ಇನ್ನು ಇಷ್ಟಪಟ್ಟಿದ್ರೆ ಏನೋ ಮಾಡ್ತಿದ್ದೆ. ಒಳ್ಳೆ ಹಂದಿ ಹುಟ್ಟಿದಂಗ ಹುಟ್ಟಿಸಿಟ್ಟಿದ್ಯಲ್ಲ. ಏನ್ರಿ ಮಾತಾಡ್ತಾ ಇದ್ರಾ? ಇದು ನಮ್ದು ಫ್ಯಾಮಿಲಿ ಮ್ಯಾಟ್ರ್ ಕಣ್ರಿ. ಏನು ಫ್ಯಾಮಿಲಿ ಮ್ಯಾಟ್ರು? ಏನ್ ಫ್ಯಾಮಿಲಿ ಮ್ಯಾಟ್ರು? ದೇಶದಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರೆ ವಸ್ತುಗಳನ್ನ ತಯಾರಿಸಿ ಅಂತ ಕಣೋ, ಈ ತರ ಮಕ್ಕಳನ್ನಲ್ಲ. ಅಭಿವೃದ್ಧಿಯಲ್ಲಿ ಬೇರೆ ದೇಶದ ಜೊತೆ ಪೈಪೋಟಿ ಕೊಡಿ ಅಂದ್ರೆ ಇನ್ ನನ್ನ ಮಗ ಸಂತಾನಾಭಿವೃದ್ಧಿಯಲ್ಲೇ ಪೈಪೋಟಿ ಕೊಡ್ತಿದ್ದಾನೆ. ಸಂಸಾರ ಮಾಡು ತಪ್ಪ ಸರ್? ಸಂಸಾರ ತರ ಮಾಡ್ಬೇಕನೋ, ಚೈನ್ ಲಿಂಕ್ ಬಿಸ್ನೆಸ್ ತರ ಮಾಡ್ಕೊಂಡು ಹೋಗ್ಬಾರ್ದು ಕಣೋ. ನೋಟ್ ದಿಸ್ ಪಾಯಿಂಟ್. ಥರ್ಡ್ ಮೆಸೇಜ್ ಇನ್ ದಿಸ್ ಸ್ಕಿಟ್. ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಕ್ಕೆ ಕಾರಣನೇ ಮಂಚ. ಮೊದಲ ಮಂಚನ ನಿರ್ನಾಮ ಮಾಡಬೇಕು. ಬಾಡಿ ಗಾರ್ಡ್ ಬ್ರೇಕ್ ದ ಮಂಚ. ಬೇಡ ಅಂತ ಹೇಳಿ ಸರ್. ಬೇಡ ಏನಿಲ್ಲ ಇಲ್ಲಿ ಸರ್. ಬೇಡ ಅಂತ ಹೇಳಿ ಸರ್. ಗೀಡ ಏನಿಲ್ಲ ಬೇಡ ಸರ್. ನೀವು ಮಂಚನ ಪುಡಿ ಪುಡಿ ಮಾಡಿದ ಮಾತ್ರಕ್ಕೆ ನಾವೇನು ಸಂಸಾರ ಮಾಡದೇ ಇರ್ತೀವ? ವಂಶ ಪಾರಂಪರವಾಗಿ ಬಂದಿರುವಂತ ನಮ್ಮ ಅಜ್ಜ ಬಿಟ್ಟೋಗಿರೋ ಹಳೆ ಛಾಪೆ ಇದೆ. ಈ ನನ್ನ ಮಗನಿಗೆ ಎಷ್ಟು ಮೆಸೇಜ್ ಕೊಟ್ಟರು ಇನ್ನೂ ಹೀಟೇ ಕಡಿಮೆ ಆಗಿಲ್ಲ ಕಣು. ಒಂದು ನಿಮಿಷ ಬರ್ತೀನಿ ಈಗ ಸರ್. ಒಂದು ನಿಮಿಷ ಒಳಗೆ ಬರ್ತೀನಿ. ನಾವೇನು ಎದುರಂಗಿಲ್ಲ, ಬರ್ತೀವಿ. ಮಕ್ಕಳ ಎಲ್ಲ ಹೊರಗಡೆ ಹೋಗಿ ಕಡ್ಲೆ ತಿನ್ರು. ಸರ್ ಪ್ಲೀಸ್ ಸರ್. ಪ್ಲೀಸ್ ಸರ್. ಬೇಡ ಸರ್. ಸರ್, ಒಳಗಡೆ ಏನ್ ನಡೀತು? ಅವ್ನು ಯಾಕೆ ಜೋರಾಗಿ ಕಿರ್ಚ್ಕೊಂಡ? ಆಪರೇಷನ್ ಬಾಳೆಹಣ್ಣು. ಅಯ್ಯೋ ಬಾಡಿ ಗಾರ್ಡ್ ಸರ, ಉಳಿಯಾಕ ಜಾಗ ಕೊಟ್ರಿ, ಮಕ್ಕಳಾಕ ಮನಿನೂ ಕೊಟ್ರಿ, ಕಾರ್ ಪಾರ್ಕಿಂಗ್ ಇಲ್ರಿ ಸರ. ನಿನ್ನ ಬಾಯಿಗೆ ಮಣ್ಣಾಕ್. ನಿನ್ಗೆ ಪಾರ್ಕ್ ಆಗಕ್ಕೆ ಜಾಗ ಇರ್ಲಿಲ್ಲ ಅಂತದ್ರಲ್ಲಿ ನೀನ್ ಕಾರ್ ಪಾರ್ಕಿಂಗ್ ಜಾಗ ಬೇಕೇನೆ ನಿಂಗೆ? ಕೊಡ್ರಿ ಸರ. ಕೊಡ್ತೀನಿ. ಬರ್ಕೊಳಯ್ಯ. 4ನೇ ಪೇಜಲ್ಲೇ ಬರ್ಕೋ. 4 ಪೇಜ್ ಫುಲ್ ಆಯ್ತು. ಅಯ್ಯೋ 200 ಪೇಜ್ ಇಟ್ಕೊಂಡು ಯಾಕೋ ಆತರ ಆಡ್ತೀಯ? ಯಾವ್ದಾದ್ರು ಒಂದ್ರಲ್ಲಿ ಬರ್ಕೋ. ಈ ಅಮ್ಮನ್ಗೆ ನಾವು ಮನೆ ಕಟ್ಸ್ಕೊಟ್ಟಿದ್ವಲ್ಲ, ಅದರ ಸುತ್ತ ಒಂದು 10 ಅಡಿ ಜಾಗನ, 20 ಅಡಿ ಜಾಗ, 30 ಅಡಿ ಜಾಗ, ಅದಕ್ಕಿಂತ ಜಾಸ್ತಿ ಜೀವನ ಆಗಲ್ಲ. ಮತ್ತೇನಮ್ಮ? ಬರ್ಲೇ ಬೇಡ. ಬಂದಿದ್ ಕೆಲಸ ಆಯ್ತಲ್ಲ. ವಾಟ್ಸಪ್ ಅಲ್ಲಿ ಹಾಯ್ ಮಾಡಿದ್ದೀನಿ, ರಿಪ್ಲೈ ಕೊಡು. ಸರ್ ಕಂಗ್ರ್ಯಾಚುಲೇಷನ್ ಸರ್, ಕಂಗ್ರ್ಯಾಚುಲೇಷನ್. ಕೊಟ್ಟಿರೋ ಟೈಮಲ್ಲಿ ಅದ್ಭುತವಾಗಿ ಕೆಲಸ ಮಾಡಿದ್ರ. ಇನ್ನು 5 ನಿಮಿಷದಲ್ಲಿ ನಿಮ್ಮ ಆಫರ್ ಟೈಮ್ ಮುಗಿಯುತ್ತೆ. ಈ ಪೇಪರ್ ಮೇಲೆ ಒಂದು ಸೈನ್ ಮಾಡಿಬಿಡಿ ಸರ್. ಇನ್ನು ಸ್ಕಿಟ್ ಇದೆ 20 ನಿಮಿಷ ಮುಗ್ದಿಲ್ಲ ಕಾಣು. ಇನ್ನು ಆಫರ್ ಇದೆ 24 ಗಂಟೆ ಹೆಂಗೋ ಮುಗಿಯುತ್ತೆ. ಏನಾಗ್ಬೇಕಮ್ಮ? ಏನಮ್ಮ? ಇಬ್ರು ಸೇರಿ ನನ್ನ ಅರ್ಧ ಊರ್ ಬಾಗಿಲು ಮಾಡಿಬಿಡಿ. ಬಿಡ್ರು ಆ ಕಡೆ. ಏನಮ್ಮ? ಉಳಿಯಾಕ ಮನೆ ಕೊಟ್ರಿ, ಮಕ್ಕಳ ಜಾಗನೂ ಕೊಟ್ರಿ, ಕಾರ್ ಪಾರ್ಕಿಂಗು ಕೊಟ್ರಿ, ಕಾರ ಇಲ್ರಿ ಸರ. ಕಾರ್ ಇಲ್ದೇನೆ ಕಾರ್ ಪಾರ್ಕಿಂಗ್ ಮಾಡಿಸ್ಕೊಂಡ್ಲೇನೋ ಇವಳು. ನನಗೆ ನಿಮ್ಮ ಅವ್ವನ್ ಕಾರ ಬೇಕ್ರಿ. ನಿಮ್ಮ ಅವ್ವನ್ ಕಾರ್ ಅಲ್ಲ ಕಣೆ, ಅದು ಇನ್ನೋವಾ ಕಾರು. ಅದ ಬೇಕ್ರಿ.
ಅಂದ್ಲು. ಇನ್ನು ಟಾಟಾ ಕಾರ್ಗೆ ಏನಂತಿದ್ಲು? ಅವಳು ಆ ಕಾರ್ ಕೇಳೋದಕ್ಕಿಂತ ಮುಂಚೆ ನಾವೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಲೇಬೇಕಣ್ಣ. ಇನ್ನು ನನ್ನ ಅವಧಿಯಲ್ಲಿ ಎಷ್ಟು ಟೈಮ್ ಉಳಿದಿದೆ? 5 minutes. ನೋಡು, ಈಗ 2 ನಿಮಿಷದಲ್ಲಿ ನಾವು ಕೊಟ್ಟಿರೋ ಮನೆ, ಆಸ್ತಿ, ಜಾಪಾಸ್ತಿ ಎಲ್ಲ ವಾಪಸ್ ತಗೊಂಡು 2 ವರ್ಷ ಜೈಲಿಗೆ ಹಾಕ್ಬಿಟ್ರು. 3 ವರ್ಷ, 4 ವರ್ಷ, 5 ವರ್ಷ ಪರ್ಮನೆಂಟ್ ಜೈಲಿಗೆ ಹಾಕ್ಬಿಡೋ ಇವಳನ್ನ. ಒಂದೇ ಒಂದ್ ದಿವಸ CM ಆಗಿದ್ದಕ್ಕೆ ನಮ್ಮ ತಪ್ಪು ಏನು ಅಂತ ತೋರಿಸ್ಕೊಟ್ರಿ ಸರ್. ಸದಾಕಾಲ ನೀವು ನಮ್ಮ ಜೊತೆಯಲ್ಲೇ ಇರಬೇಕು ಸರ್. ಈ ನನ್ನ ಮಗನಿಗೆ ಕಟ್ ಮಾಡಿದ ಮೇಲೆ ಬುದ್ಧಿ ಬಂತು ಕಣು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. 5th ಮೆಸೇಜ್. ಓಕೆ, ಯಾವುದು ಕೊಡು, ಸೈನ್ ಹಾಕಿ ಹೋಗ್ತಿದ್ದ. ಬಾಯ್ ಸರ್. ಎಲ್ಲಿಗೆ ಹೋಗ್ತಿದ್ದೀರಾ? ಸ್ಕಿಟ್ ಮುಗಿತಲ್ಲ, ಮೇಕಪ್ ರಿಮೂವ್ ಮಾಡಕ್ಕೆ ಬರ್ತೀಯಾ? ಸರ್, ಮೊನ್ನೆ ನಮ್ಮ ಶೋರೂಮ್ ಅಲ್ಲಿ ಒಂದ್ ಜೊತೆ ಸಾಕ್ ತಗೊಂಡಿದ್ರಲ್ಲ, ಅದ್ರಲ್ಲಿ ಒಂದು ನಾಯಿ ತಗೊಂಡೋಗಿದ್ದೆ ಮಾರೆ, ಅದು ಯಾಕೆ ಈಗ? ಆ ಸಾಕಿ ಲಕ್ಕಿ ಡ್ರಾ ಇಟ್ಟಿದ್ವಿ ಸರ್, ಅದಕ್ಕೆ ಮತ್ತೆ ಬಂಪರ್ ಆಫರ್ ಬಂದಿದೆ ಸರ್. ಮತ್ತೆ ಒನ್ ಡೇ CM ಆಗ್ತೀನಾ? ಒನ್ ಡೇ CM ಅಲ್ಲ ಸರ್, ಒನ್ ಡೇ PM. ಮೈಕ್ ತಗೊಂಡ್ ಬಾರೋ. मेरे प्यारे मित्रों, ವೆರಿ ಗುಡ್, ಫಂಟಾಸ್ಟಿಕ್, ಫ್ಯಾಬ್ಯುಲಸ್ ಆಕ್ಟ್ ಇದು ಆಕ್ಚುಲಿ. ಯಾಕಂದ್ರೆ ಕಾಮಿಡಿ ಪ್ಲಸ್ ಮೆಸೇಜ್ ಎರಡು ಯೂಶಲಿ ಬೆರೆಯಲ್ಲ, ಅದನ್ನ ಅಷ್ಟು ಮಾಡೋದು ಸುಲಭ ಅಲ್ಲ. ವೆರಿ ಗುಡ್, ಚೆನ್ನಾಗಿ ಮಾಡಿದಿರಿ. ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಲವ್ಲಿ ಸ್ಟಾರ್, ನೀನು ಹೇಳಿದಾಗ ತುಂಬಾ ಒಳ್ಳೆ ಮೆಸೇಜ್ ಇದ್ದಂತ ಸ್ಕಿಟ್ ಇದು. ಎಸ್, ಅಂದ್ರೆ ದೇಶ ಸೇವೆ ಅಂದ್ರೆ ಆಗಸ್ಟ್ 15 ಬಂತು ಅಂದ್ರೆ ಬರೀ ಬಾವುಟ ಆರಿಸೋದು, ರಾಷ್ಟ್ರಗೀತೆ ಆಡೋದು ಅಷ್ಟೇ ಅಲ್ಲ. ನಲ್ಲಿಯಲ್ಲಿ ನೀರು ಹೋಗ್ತಾ ಇದ್ರೆ ಅದನ್ನು ನಿಲ್ಲಿಸಬೇಕು, ಅನ್ನೆಸೆಸರಿ ಕರೆಂಟು ವೇಸ್ಟ್ ಮಾಡಬಾರ್ದು, ಮತ್ತೆ ನಾವು ಬಳಸುವಂತ ವಾಹನಗಳೇನಿದೆ ಅದನ್ನು ತುಂಬಾ ನೀಟಾಗಿ ಇಟ್ಕೊಳ್ಬೇಕು, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು. ಈ ರೀತಿಯಾಗಿ ಸಾಕಷ್ಟು ಇದಾವೆ. ಅದೆಲ್ಲಾನು ನಿಜವಾದ ದೇಶ ಸೇವೆ. ಎಲ್ಲನೂ ಮಿತಿನಲ್ಲಿ ಇರಬೇಕು. ನಮ್ಮ ಜವಾಬ್ದಾರಿ ನಾವು ಅರ್ಥಕೊಳ್ಬೇಕು, ಸರ್ಕಾರದ ಜವಾಬ್ದಾರಿ ಏನು ಅಂತ ನಾವು ಅರ್ಥಕೊಳ್ಳುವಂತ ಪ್ರಯತ್ನ ಮಾಡಬೇಕು ಅಂತ ಒಂದು ಅದ್ಭುತವಂತ ಮೆಸೇಜ್ ಕೊಟ್ಟಂತ ಒಂದು ಸ್ಕಿಟ್ ಇದು. ನಿಜಕ್ಕೂ ತುಂಬಾ ಖುಷಿ ಆಯ್ತು. ಎಲ್ಲಾ ಕಲಾವಿದರು ಅವ್ರವ್ರ ಪಾತ್ರ ಏನಿದೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ರು. ಸ್ಪೆಷಲ್ ಆಗಿ ಶುಭ, ನೀನು ಆಕ್ಟ್ರಾ ಫೈಟ್ರಾ? ನೀನು ಬಂದು ಅಷ್ಟೊಂದು ಸಲೀಸಾಗಿ ಜಂಪ್ ಮಾಡೋದಲ್ಲ, ಯಾರಿಗೂ ಹರ್ಟ್ ಆಗದೆ ಇರೋ ತರ ಒಂದು ಟೈಮಿಂಗ್ ಇದೆ, ಆ ಟೈಮಿಂಗ್ ಅಲ್ಲಿ ಜಂಪ್ ಮಾಡೋದಲ್ಲ, ಎಕ್ಸ್ಟ್ರಾಡಿನರಿ. ಸಖತ್ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್. ಓಕೆ, ರಕ್ಷಿತಾಂಬೆ, ನನಗೆ ಕಾನ್ಸೆಪ್ಟ್ ಇಷ್ಟ ಆಯ್ತು ಆನಂದ್. ಇಟ್ ವಾಸ್ ಅ ವೆರಿ ವೆಲ್ ಪ್ಲಾನ್ ಕಾನ್ಸೆಪ್ಟ್ ಅನಿಸ್ತು ನನಗೆ. ನಂಗೆ ರಾಧೇಶ್ ಮತ್ತೆ ಶುಭ ಇಬ್ರದ್ದು ಕಾಂಬಿನೇಷನ್ ನಂಗೆ ಇಷ್ಟ ಆಯ್ತು. ದೇ ಬೋತ್ ಡಿಡ್ ಅ ವೆರಿ ಗುಡ್ ಜಾಬ್ ಅನಿಸ್ತು. ಆಮೇಲೆ ನಮ್ಮ ಪ್ರಭಾಕರ್ ಸರ್ ಚೆನ್ನಾಗಿ ಮಾಡಿದ್ರು. ಪಾಪ ಅಷ್ಟು ಜನ ಮಕ್ಕಳು, ಒಬ್ಬ ಮಗ ಅಂತೂ ಚಡ್ಡಿ ಬಿಟ್ಟೆ ಇಲ್ಲ ಕಣ, ಆನಂದ ಹಿಡಿದವನು. ಬಟ್ ಆನ್ ದ ಹೋಲ್ ಚೆನ್ನಾಗಿತ್ತು. ಇಟ್ ವಾಸ್ ಅ ಗುಡ್ ಎಫರ್ಟ್ ಅಂತ ಅನಿಸ್ತು. ವೆರಿ ನೈಸ್. ಅಣ್ಣ, ನಿಮ್ಮ ಕಮೆಂಟ್ಸ್ ಹೋಗಕ್ಕೆ ಮುಂಚೆ ಪ್ರತಾಪ್ ಅವ್ರಿಗೆ ಬಹಳ ಮೆಚ್ಚುಗೆಯನ್ನು ನೀವು ಕೊಟ್ರಿ. ಅವ್ರದ್ದೊಂದು AV ಇದೆ ಅಣ್ಣ, ನೋಡ್ಕೊಂಬರೋಣ. ಓಕೆ, AV ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ಪ್ರತಾಪ್, ದಾವಣಗೆರೆ ಹುಡುಗ. ನಾನೀಗ ಕಾಮಿಡಿ ಕಿಲಾಡಿಗೆ ಬಂದಿದ್ದೀನಿ. ಹಿಟ್ಟೆಚ್ಚೆ ಕೊಟ್ಟ ಮಾತು ನಾನು ಯಾವತ್ತೂ ತಪ್ಪಿಲ್ಲ ಸರ್. ಬೇಸಿಕಲಿ ಡ್ಯಾನ್ಸ್ ಮಾಸ್ಟರ್. ಆಕ್ಟಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ನಾನು ಆಕ್ಟಿಂಗ್ ಫಸ್ಟ್ ಕಲ್ತಿದ್ದೆ ನನ್ನ ಸ್ಕೂಲ್ ಲೈಫ್ ಇಂದ. ಮಿಮಿಕ್ರಿ ಮಾಡ್ತಿದ್ದೆ. ದಾವಣಗೆರೆ ನಮ್ಮಮ್ಮಗೆ 4 ಮಕ್ಕಳು, ಅದರಲ್ಲಿ 2 ಅಕ್ಕಂದ್ರು, ನಾನು ಲಾಸ್ಟ್ ಒಂದು ಅಣ್ಣ ಇದ್ದಾನೆ. ಆದ್ರೆ ಮನ್ಯಾಗ ಭಾಳ ಸಮಸ್ಯೆ. 4 ದಿವಸ ಅತ್ತವ್ರ ಮನೆಗ, 4 ದಿವಸ ಅಕ್ಕ ತಂಗಿಯವ್ರ ಮನೆಗ, ಹಂಗೆ ಕಾಲ ಕಳೆದು ಮಕ್ಕಳಿಗೆ ದೊಡ್ಡಾರ್ ಮಾಡಿದ್ದೀನಿ. ಮಗ ಓದಕ್ಕೆ ಹೋಗಪ್ಪ ಅಂತಂದ್ರೆ ಓದಕ್ಕೆ ಹೋಗಲ್ಲ. ಎಲ್ಲಿ ಒಂದು ಸ್ವಲ್ಪ ಫಂಕ್ಷನ್ ಇತ್ತು, ಅಲ್ಲಿಗೆ ಡ್ಯಾನ್ಸ್ ಮಾಡಕ್ಕೆ ಹೋಗ್ಬಿಡಾನು. ಓದೋದು ಎದಕ್ಕೆ ಬಿಟ್ಟೆ ಅಂದ್ರೆ ಮನೆಗೆ ತುಂಬ ಕಷ್ಟ ಇತ್ತು. ನಮ್ಮಮ್ಮ ಬೇಡ ಅಂತ ಓದು ಅಂದ್ರು. ನಾವು ಸ್ಕೂಲ್ ಚಕ್ಕರ್ ಹಾಕ್ಬಿಟ್ಟು ಎಲ್ಲರೂ ಒಂದು ಕೆಲಸ ಮಾಡಿ ಅಮ್ಮ ಸ್ಕೂಲಿಗೆ ಹೋಗ್ಬಂದಮ್ಮ ಅಂತಂದು ನಾನು ಇದು ಮಾಡ್ತಿದ್ದೆ. ಆಮೇಲೆ ಹಾರ್ಡ್ವೇರ್ ಅಂಗಡಿಗೆ ಹೋದೆ. ಹಾರ್ಡ್ವೇರ್ ಅಂಗಡಿಲಿ ಸ್ವಲ್ಪ ದಿನ ಒಂದು 2-3 ತಿಂಗಳು ಮಾಡಿದೆ. ಅದಾದಮೇಲೆ ಲಾಡ್ರಿ ಅಂತ ಬರುತ್ತೆ, ಬೀದಿ ಲೈಟ್ಗಳನ್ನ ಚೇಂಜ್ ಮಾಡೋದು, ಅಲ್ಲೋದೆ. ಅಲ್ಲೊಂದು ಸಲ 2-3 ಸಲ ಕರೆಂಟ್ ಹೊಡಿತಂತ, ಅದು ಬೇಡ ಅಂತ ಅದು ಬಿಟ್ಟೆ. ಅದಾದಮೇಲೆ ಕಲ್ಲು ತರಗಾರ ಕೆಲಸ ಅಂತಾರೆ, ಕಟವಾಡ ಕೆಲಸ ಅಂತಾರೆ, ಕಲ್ಲು, ಅದು ಮರಳು ಕಲ್ಲು ಅದು ಹಾಕಕ್ಕೆ ಹೋದೆ. ಆ ಹಾಕಕ್ಕೆ ಹೋದ್ 25 ರೂಪಾಯಿ ಕೊಡೋರು. ತಗೊಬಂದು ನಮ್ಮಮ್ಮ ಕೊಟ್ಟರೆ ಖುಷಿ ಪಡೋದು ನಮ್ಮಮ್ಮ.
ಚೀಲ ಒತ್ತಿ ಮಾಡಿ ಜೀವನ ಮಾಡಕತ್ತೀವಿ. ಕಾಮಿಡಿ ಕಿಲಾಡಿಯಲ್ಲಿ ಮಗನೇ ಒಳ್ಳೇದಾಗ್ಲಿ, ಎಲ್ಲರ ಆಶೀರ್ವಾದ ನಿನಗಿರ್ಲಿ, ತಾಯಿ ತಂದೆ ಆಶೀರ್ವಾದ ಇರ್ಲಿ. ಮಾಸ್ಟ್ರ ನೀನು ಡ್ಯಾನ್ಸ್ ಮಾಸ್ಟ್ರಾ? ಹಾಂ ಸರ್. ಅದೇ ಎಲ್ಲಿ ನಿಮ್ಮ ಏರಿಯಾ ಮಕ್ಕಳಿಗೆ ಹೇಳ್ಕೊಡ್ತೀವಿ? ಹಾಂ ಸರ್, ನಮ್ಮ ಏರಿಯಾದಲ್ಲಿ ನಂದಲ್ಲ. ಯಾವ ಏರಿಯಲ್ಲಿ ಇರೋದು ನೀವು? ಸರ್ ದಾವಣಗೆರೆಯಲ್ಲಿ ವಿನೋಬ ನಗರ ಅಂತ. ಅಲ್ಲಿ ನನ್ನ ಕ್ಲಾಸ್ ಅಲ್ಲ ಸರ್, ನನಗೆ ಕೆಲಸ ಇಲ್ಲದೆ ನನಗೆ ಇದು ಮಾಡ್ತಿದ್ದೆ. ನನಗೆ ಇವ್ರು ಇಟ್ಕೊಡ್ತಾರೆ, ಅಲ್ಲೋಗಿ ಬಂದಿದ್ರಾಗ ಅರ್ಧ ನನಗೆ 300 ರೂಪಾಯಿ ಸಿಗುತ್ತೆ ಸರ್ ಒಬ್ಬರು ಮಕ್ಕಳಿಂದ. ಅವ್ರಿಗೆ ಕೊಡ್ತೀನಿ, ಅದರ ಬಾಡಿಗೆ ಮತ್ತು ನನ್ನ ಖರ್ಚಿಂದು. ಅಮ್ಮ ಕಾಣಲ್ಲ, ನಿನ್ನೆ ಫೋನ್ ಮಾಡಿದ್ರು, ಕಣ್ಣು ಕಾಣಿಸ್ತಿಲ್ಲ, ಬಾ ಅಂತ ನಮ್ಮ ಅಕ್ಕನೂ ಕೇಳಿದ್ರು. ಅಮ್ಮ ನನ್ನ ದಾವಣಗೆರೆಲಿಲ್ಲ, ಬೆಂಗಳೂರಲ್ಲಿದ್ದೀನಿ, ಬಂದು ಕುಷ್ಟ ತೋರಿಸ್ತೀನಿ. ಇಲ್ಲ ಮಗನ ಕಣ್ಣು ಅಷ್ಟು ಕಾಣ್ತಿಲ್ಲ, ಒಂದು ಸ್ವಲ್ಪ ಪರಿಹಾರ ಏನಾರು ತಗ್ಸು ಅಂತಂದರೆ ಮನೆ ಫೋನ್ ಮಾಡಿದ್ರು ಸರ್. ಬಾಡಿಗೆ ನಾನೇ ಕಟ್ಟೋದಿಲ್ಲ, ಬಂದಮೇಲೆ ಬಾಡಿಗೆ ಸ್ವಲ್ಪ ಇದಾಯಿತು. ಹಾಗೆ ಸರ್, ಇದು ಜೀವನ ನಂದು ಹಿಂಗೆ ಸರ್. ಡ್ಯಾನ್ಸ್ ಕ್ಲಾಸು, ಮನೆ, ಅಮ್ಮ, ಅಷ್ಟೇ ಸರ್, ಇನ್ನೇನಿಲ್ಲ. ಇದು ಆ್ಯಕ್ಟಿಂಗ್ ನಂಬ್ಕೊಂಡಿದ್ದೀನಿ ಸರ್. ಪ್ರತಿಯೊಬ್ಬ ಮನುಷ್ಯ ಯಾವನಾದರೂ ಏನಾದ್ರು ಸಾಧನೆ ಮಾಡಲೇಬೇಕು ಅಂದರೆ ಅವನು ಕಡ್ಡಾಯವಾಗಿ 1ರಿಂದ ಯಾವನು 100 ಎಣಿಸ್ತಾನೆ ಅವನು ಪರಿಪೂರ್ಣತೆ ಅಂತ. ದೇವರಿಗೆ ಥ್ಯಾಂಕ್ಫುಲ್ ಆಗಿರಬೇಕು. ಯಾಕೆ ಅಂದರೆ ನಿಮಗೆ ಎಲ್ಲ 1ರಿಂದ ಜೀವನನ ಎಣಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಇದನ್ನು ಕಷ್ಟ ಅಂತ ತಿಳ್ಕೊಬಾರ್ದು. ಕಷ್ಟ ಎಂಬತಕ್ಕದ್ದು ಫೌಂಡೇಶನ್ ಆಫ್ ಸಕ್ಸಸ್. ಅವಕಾಶ ಎಂಬತಕ್ಕದ್ದು ಯಾರಿಗಾದರೂ ಯಾವುದೇ ಕ್ಷೇತ್ರದಲ್ಲಿ ಬಂದರೆ ಅದನ್ನು ಶ್ರದ್ಧಾವಾನಾಗಿ ಅದಕ್ಕೆ 100% ಎಫರ್ಟ್ ಹಾಕಬೇಕು. ಅಷ್ಟೇ ಮಾಡಬೇಕಾಗಿರೋದು. ಇದು ಎರಡನ್ನ ಯಾವನು ಮಾಡ್ತಾನೋ ಅದ್ಭುತವಾಗಿ ಅವನು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪ್ತಾನೆ ಅಲ್ವಾ? ಹಂಗಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಇವಾಗ ನೀನು ಗೆಲ್ಲೋದು ದಾರಿ ಸಿಕ್ಬಿಟ್ಟಿದೆ ನಿನಗೆ, ಅದ್ರ ಮೇಲೆ ಗಮನ ಹರಿಸು ಅಷ್ಟೇ. ಗೆದ್ದ ಮೇಲೆ ಎಲ್ಲರೂ ಚೆನ್ನಾಗಿ ನೋಡುತ್ತೆ ಅಷ್ಟೇ, ಮುಗ್ದೋಯ್ತು. ಒಳ್ಳೇದಾಗಲಿ, ಸಕ್ಸಸ್ಫುಲ್ ಆಗು, ಯಶಸ್ವಿ ಆಗು. ಸೊ ಈ ಒಂದು ಆ್ಯಕ್ಟ್ಗೆ ಇವತ್ತು ನಮ್ಮ ವೇದಿಕೆಗೆ ನಮ್ಮ ಕಾರ್ಯಕ್ರಮದ ಅನ್ನದಾತರು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಂದ್ರೆ ಏಷ್ಯನ್ ಪೇಂಟ್ಸ್ ನ ಪ್ರತಿಷ್ಠಿತ ಡೀಲರ್ಸ್ಗಳು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಸೊ ಅವ್ರನ್ನ ಸ್ವಾಗತ ಮಾಡೋಣ. ದಯವಿಟ್ಟು ವೇದಿಕೆಗೆ ಬರಬೇಕು. ಬರ್ಲಿ ಜೋರಾದ ಚಪ್ಪಾಳೆ. ಕವಿ ಮೇಡಮ್ ನಮಸ್ತೆ. ಅಂಡ್ ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ, ಎಲ್ಲರಿಗೂ ನಮಸ್ತೆ ಸರ್. ಸೊ ನಮ್ಮ ಕಿಲಾಡಿಗಳು ಮಾಡೋಂಥ ಸ್ಕಿಟ್ ನೋಡಿದ್ರ ಹೇಗೆ ಅನಿಸ್ತು ನಿಮ್ಗೆ? ತುಂಬಾ ಚೆನ್ನಾಗಿ ಅನ್ಸಿತ್ತು ಸರ್. ಫುಲ್ ಅದ್ರಲ್ಲೇ ಇನ್ವಾಲ್ವ್ ಆಗ್ಬಿಟ್ಟಿದ್ವಿ. ಬೇರೆ ಏನು ನೆನಪೇ ಬರ್ತಿಲ್ಲ, ಫುಲ್ ಅದ್ರಲ್ಲೇ ಎಂಜಾಯ್ ಮಾಡ್ಕೊಂತ ಇದ್ವಿ ತುಂಬಾ. ವೆರಿ ನೈಸ್, ವೆರಿ ನೈಸ್ ಸರ್. ಸುರೇಶ್ ಅಡಿಗ ಸರ್, ತಾವು? ನಾನು ಇಲ್ಲಿ ಬಂದಾಗ ನಂಗೆ ಅನ್ಸಿದ್ದು ಸೀನಿಯರ್ ಕಿಲಾಡಿಗಳು ಜೂನಿಯರ್ ಕಿಲಾಡಿಗಳಿಗೆ ಅಂದ್ರೆ ಜೂನಿಯರ್ ಆರ್ಟಿಸ್ಟಿಗೆ ತುಂಬಾ ಸಪೋರ್ಟಿವ್ ಆಗಿ ಇದು ಮಾಡ್ತಾರೆ. ದಟ್ ಟೀಮ್ ವರ್ಕ್ ಫಂಟಾಸ್ಟಿಕ್. ಥ್ಯಾಂಕ್ ಯು ಸರ್. ಇಲ್ಲಿ ಬಂದ್ರೇನೆ ಅದು ನಮಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಇದೊಂದು ಒಳ್ಳೆ ವೇದಿಕೆ ಅಂತ ಅನ್ಕೋತೀನಿ. ಕಲಾವಿದರಿಗೆ ಅವರದ ಕಲೆಯನ್ನು ತೋರಿಸ್ಲಿಕ್ಕೆ ಒಂದು ಒಳ್ಳೆ ವೇದಿಕೆ. ನಿಮ್ಮ ಕಲೆಯನ್ನು ಮುಂದೆ ದೊಡ್ಡದಾಗಿ ಬೆಳೆಸಿ ಒಳ್ಳೇದಾಗಲಿ ಎಲ್ಲರಿಗೂ ಅಂತ ಕೇಳ್ಕೊತಾ ಏಷ್ಯನ್ ಪೇಂಟ್ ವತಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಹೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ ಇಷ್ಟು ಭರವಸೆ ಇಟ್ಟು ನಿಮ್ಮ ಒಂದು ಪ್ರಾಡಕ್ಟ್ ಬ್ರ್ಯಾಂಡ್ನ ನಮ್ಮೊಂದಿಗೆ ಟೈಅಪ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ಇರುಳುಗಣ್ಣು ಸಮಸ್ಯೆ ಒಬ್ಬರಿಗಿದ್ರೆ ಓಕೆ, ಆದ್ರೆ ಇಡೀ ಫ್ಯಾಮಿಲಿಗೆ ಇದ್ರೆ ಏನೇನೆಲ್ಲ ಎಡವಟ್ಟಾಗುತ್ತೆ ಅನ್ನೋ ಕಥೆನ ಆಕ್ಟ್ ಮೂಲಕ ಪರ್ಫಾರ್ಮ್ ಮಾಡಕ್ ಬರ್ತಾ ಇದಾರೆ ಮಂಡ್ಯದ ಗಿಲಿ ನಟ ನಟರಾಜ್, ಹಾಸನದ ಮಾನಸ, ಮಂಗಳೂರಿನ ಪ್ರವೀಣ್ ಜೈನ್, ಧಾರವಾಡದ ಸದಾನಂದ ಮತ್ತು ಮಂಡ್ಯದ ಮುತ್ತುರಾಜ್. ಜಿಂಗ್ ಚಕ ಜಿಂಗ್ ಚಕ ಕುಚ್ ಕುಚ್ ಟುವಿ ಟುವಿ ತನನಂ ಗಿಲ್ ಗಿಲಕಿ ತನ್ನಂ ಬುಲ್ಬುಲಕಿ ದಿದ್ದಿರಿ 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 ಥೈ ಜಿಂಗ ಜಿಂಗಾಲೆ ದಿದ್ದಿರಿ 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 ಥೈ. ರೀ, ನಿಮ್ಮ ತೊಂದ್ರೆ ಕೇಳಲಾ? ಕೇಳೆ. ಕಭಿ ಕಿಸಿ ಸೆ ಪ್ಯಾರ್ ಕಿಯಾ, ಕಭಿ ಕಿಸಿ ಕೋ ದಿಲ್ ದಿಯಾ, ಚುಟ್ ದಿಯಾ. ಅಯ್ಯೋ ಜಗ್ಗಣ್ಣ, ಇವತ್ತು ನಂದು ಫಸ್ಟ್ ನೈಟು ಅಣ್ಣ. ಗೆದ್ದು ಬಾ ಮಗನೇ ಅಂತ ನನ್ಗೆ ಆಶೀರ್ವಾದ ಮಾಡಿ ಅಣ್ಣ. ಅಯ್ಯೋ, ಒಂದು ಎಕ್ಸರ್ಸೈಸ್ ಮಾಡ್ಕೊಂಡ್ಬಿಡ್ತೀನಿ. ರೀ, ಏನ್ ಮಾಡ್ತಿದ್ದೀರಾ? ದಿಸ್ ಇಸ್ ಬಟರ್ಫ್ಲೈ ಎಕ್ಸರ್ಸೈಸ್ ಕಣೆ. ಯಾಕೆ? ಸೊಂಟಕ್ಕೆ ತುಂಬಾ ಒಳ್ಳೇದಂತೆ, ಅಪ್ಪಣೆ ಹೇಳಿದ್ರು. ರೀ, ತಡ್ಕೊಳಕ್ ಆಗ್ತಿಲ್ಲ, ಬೇಗ ಬನ್ನಿ.
ಪ್ರೇಮಣ್ಣ ಹಂಚು ಕಾದಿದೆ, ಆಮ್ಲೆಟ್ ಹಾಕ್ಬಿಡ್ಬೇಕು. ಆನಂದಣ್ಣ ಈ ಎಂಟನೆ ಕೊಡು ಹೆಂಗನ ಪಡು, ಎಂಟನೆ ಕೊಡು ಹೆಂಗನ ಪಡು. ಚಿನ್ನ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು ಕಡೆ. ಬೀಜ ಬಿತ್ತೋ ಟೈಮಲ್ಲಿ ಕಳೆ ಕೀಳ್ತಾವನೆ, ಬೇಗ ಹೇಳ್ರಿ. ಕೋಮಲ, ನಿನ್ನ ನೋಡ್ತಾ ಇದ್ರೆ ನನ್ನ ಒಳಗಡೆ ಏನೋ ಮುಲ ಮುಲ. ಶುರು ಮಾಡಿ ಮೆಲ್ಲ ಮೆಲ್ಲ. ಎಂಟನೆ ಕೊಡು ಹೆಂಗನ ಪಡು. ಶುರು ಮಾಡೋಣವೇ? ಏನಾಯ್ತ್ರಿ? ಒಂದ್ ನಿಮಿಷ ಬಂದೆ ಚಿನ್ನ. ಜಡ್ಜಸ್, ನಾನು ಒಬ್ಬ ಶುಗರ್ ಪೇಷಂಟು. ಈ ಸತ್ಯನ ಮುಚ್ಚಿಟ್ಟು ಇವಳ ಮದುವೆ ಆಗ್ಬಿಟ್ಟೆ. ಪಾಪ ಸತ್ಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾಳೋ ಏನು, ಗೊತ್ತಾಗ್ದಂಗೆ ಮೇಂಟೈನ್ ಮಾಡ್ಬೇಕು. ಚಿನ್ನ, ಒಂದ್ 2 ನಿಮಿಷ, ಒಂದ್ 200 ಮಿಲಿ ಯೂರಿನ್ ಪಾಸ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ಬೇಗ ಬನ್ರಿ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ನಮ್ಮ ಮದುವೆ ಆಲ್ಬಮ್ ನನ್ ಗಂಡ ಸಖತ್ತಾಗಿದ್ದೇನೆ. ಆ ಪಾದದ ಮೇಲೆ ಉಗುರು, ಉಗುರಾದ್ಮೇಲೆ ಮೊಣಕಾಲು, ಅದಾದ್ಮೇಲೆ ಮೀಸೆ ಹೋ ಉಲ್ಟ ಇಟ್ಕೊಂಡಿದ್ದೀನಿ ಮೇಡಮ್. ಅಯ್ಯೋ ಎಷ್ಟು ಸಖತ್ತಾಗಿದ್ದಾರೆ. ಆಹಾ ಗಂಡ, ಆ ನಿನ್ ತೊಂಡೆ ಹಣ್ಣಿನ ತರ ಮೂಗು, ಆ ಬಾಯಿ, ಆ ಕಣ್ಣು, ಅಂದ್ರೆ 7 ಗಂಟೆ ಆಗೋಯ್ತಾ? ಅಯ್ಯೋ ದೇವೋ. ಆನಂದಣ್ಣ, ಈ ಬೆಸ್ಕಾಂ ಅವರು 7 ಗಂಟೆ ಕರೆಂಟ್ ತೆಗಿ ಮರೀತಾರೋ ಇಲ್ವೋ ಗೊತ್ತಿಲ್ಲ. ಹಾಳಾಗ ಇರುಳು ಗಣ್ಣು 7 ಗಂಟೆಗೆ ಸ್ಟಾರ್ಟ್ ಆಗೋಗುತ್ತೆ ಸರ್. ಏನು ಕಾಣಿಸ್ತಿಲ್ವಲ್ಲ. ಇವಾಗ ಇಲ್ಲಿ ಪರ್ಫಾರ್ಮೆನ್ಸ್ ಹೆಂಗ್ ಮಾಡೋದು? ಪರವಾಗಿಲ್ಲ, ನಾನು ಯಾವಾಗ್ಲೂ ಊಟ ಮಾಡೋದು 7 ಗಂಟೆ ನಂತರನೇ. ಊಟ ಮಾಡುವಾಗ ಕಣ್ಣು ಕಾಣದೇ ಇದ್ರು ಕೈ ಕರೆಕ್ಟ್ ಆಗಿ ಬಾಯಿಗೆ ಹೋಗುತ್ತೆ ಅನ್ನೋದಣ್ಣ. ಸೊ ನೋ ಪ್ರಾಬ್ಲಮ್. ಇಲ್ಲೆಲ್ಲಿ ಏನೇನ್ ಐಟಮ್ ಇದೆ ಅಂತ ಹಂಗೆ ಚೆಕ್ ಮಾಡ್ತೀನಿ. ಆ ಕಡೆ ಬೆಣ್ಣೆ, ಈ ಕಡೆ ಬೆಣ್ಣೆ, ಮೇಲ್ಗಡೆ ಬೆಣ್ಣೆ, ಕೆಳಗಡೆ ಬೆಣ್ಣೆನೆ. 4 ಹೆಜ್ಜೆಗೆ ಬಾತ್ರೂಮು, ಅದಾದ್ಮೇಲೆ ಫ್ರಿಜ್. ಇದು ಆ ಕಡೆ ಬೆಣ್ಣೆ, ಈ ಕಡೆ ಬೆಣ್ಣೆ, ಮೇಲ್ಗಡೆ ಬೆಣ್ಣೆ, ಕೆಳಗಡೆ ಬೆಣ್ಣೆ. ಓ ಟಿವಿ. ಮೇಡಮ್ ಹಾಕೊಂಡು ಹಂಗೆ ಮ್ಯಾನೇಜ್ ಮಾಡ್ಬಿಡ್ತೀನಿ, ಗಂಡಂಗೆ ಗೊತ್ತೇ ಆಗ್ಬಾರ್ದು. ಆ ಕಡೆ ಬೆಣ್ಣೆ, ಈ ಕಡೆ ಬೆಣ್ಣೆ, ಮೇಲ್ಗಡೆ ಬೆಣ್ಣೆ, ಮಂಚ. ಕಣ್ಣಲ್ಲೂ ನೀನೇನೆ ಓಹೋ, ಕನಸಲ್ಲೂ ನೀನೇನೆ ಓಹೋ, ಎಲ್ಲೆಲ್ಲೂ ನೀನೇ ಕಾಣುವೆ. ಚಿನ್ನ, ನಿನ್ನ ಕಣ್ಣಲ್ಲಿ ನಾನಿದ್ದೀನ? ಅಯ್ಯೋ ಕಣ್ಣೇ ಇಲ್ಲ, ಎಲ್ಲಿದೆಯೋ ಯಾರಿಗೊತ್ತು. ಏನ್ ಹೇಳ್ದೆ? ಅಯ್ಯೋ ನನ್ನ ಕಣ್ಣಲ್ಲಿ, ಮನ್ಸಲ್ಲಿ, ಮೆಣಸಲ್ಲೆಲ್ಲ ನೀವೇ ಅಂದೇರಿ. ಇದಕ್ಕೆ ರಾತ್ರಿ ಹೊತ್ತು ಕನ್ನಡಕ ಹಾಕೊಂಡಿದ್ಯಾ? ಸಖತ್ತಾಗಿ ಕಾಣ್ತಿಲ್ವ? ಹೆಂಗಿದೆ ನನ್ನ ಸ್ಟೈಲು? ನೋಡಕ್ಕೆ ಕಣ್ಣು ಸಾಲ್ತಿಲ್ಲ. ನಿಮ್ಗೆ ಹೊಟ್ಟೆ ಉರಿ ನಾನ್ ಚೆನ್ನಾಗಿ ಕಾಣ್ತಿದ್ದೀನಲ್ಲ ಅದಕ್ಕೆ. ನೋಡು ಚಿನ್ನ, ಕನ್ನಡಕ ಹಾಕೊಳ್ಳೋದು ಏನ್ಕೆ? ಸುಂದರವಾಗಿ ಕಾಣ್ಲಿ ಅಂತ. ನಿನ್ ಕನ್ನಡಕ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣ್ತೀಯ ಕಣೆ. ಹೌದಾ? ಎಲ್ಲಿಗ್ರಿ? ಮಂಚ ಇಲ್ಲ, ನೆಲದಲ್ಲೇ ಮುಗಿಸ್ಬೇಕು ಅನ್ಕೊಂಡಿದ್ದೆ. ಒಂದೇ ಒಂದ್ಸಲ ರೊಮ್ಯಾಂಟಿಕ್ ಆಗಿ ಮಖ ತೋರಿಸಿ. ಮತ್ತೆ ನಾನು ಶುಗರ್ ಪೇಷಂಟು, ಎದುರಿಸಿ ಪರಿಸ್ಥಿತಿಯಲ್ಲೇ. ಇನ್ನೊಂದ್ಸಲ ನನಗೆ ಎದುರಿಸ್ಬೇಡ ಕಣೆ. ರೀ ಸಾರಿ ರೀ, ಕೋಪ ಮಾಡ್ಕೋಬೇಡ್ರಿ ರೀ. ರಕ್ಷಿತಾ ಮೇಡಮ್, ಕಂಡ ಕೋಪ ಮಾಡ್ಕೊಂಡ ಹೆಂಗ್ ತಣ್ಣಗ್ ಮಾಡ್ಲಿ? ಒಂದು ಹಗ್ಗು, ಒಂದು ಕಿಸ್ಸು ರೀ. ಅಯ್ಯೋ ಬ್ರಷ್ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ ಅಂತಿದ್ದೀರಾ? ಕಿಸ್ ಕೊಡ್ಬೇಕಾ ಮೇಡಮ್? ಬಾಯ್ ಮೇಡಮ್, ವಿ ಆರ್ ಗೋಯಿಂಗ್ ಟು ಹೆವನ್. ಮೇಡಮ್ ಅವಾಗ್ಲೇ ಹೇಳ್ಬೇಕು ತಾನೆ ನಾಯಿ ಅಂತ. ವಾಸನೆ ಮೂಸ್ ನನ್ ಗಂಡನೇ ಅನ್ಕೊಂಡೆ ನಾನು. ಏನೇ ಬಾತ್ರೂಮ್ ಅಲ್ಲಿ ನೀರೇ ಬಂದೆ? ಬಾತ್ರೂಮ್ ಅಲ್ಲಿ ಇದ್ದೀರಾ? ಬಂದ್ಬಿಟ್ಲೆ ಹಗ್ಗು ಮಾಡಿ ಕೊಟ್ಟು ಸಮಾಧಾನ ಮಾಡ್ಬಿಡ್ತೀನಿ. ಆ ಕಡೆ ಬೆಣ್ಣೆ, ಈ ಕಡೆ ಬೆಣ್ಣೆ, ಮೇಲ್ಗಡೆ ಬೆಣ್ಣೆ, ಕೆಳಗಡೆ ಕೂಡ ಬೆಣ್ಣೆ. ರೆಡಿ? 1 2 3 ಸ್ಟಾರ್ಟ್. ಫ್ರೀ ಹಾಲು ಕುಡಿತೀರಾ? ಕುಡಿಸ್ತೀಯಾ? ನೀವೇ ಕುಡೀರಿ. ನಂಗೆ ನಾಚಿಕೆ ಆಗುತ್ತೆ. ಕುಡಿಸಿ ಕುಡೀರಿ. ನಂಗೆ ನಾಚಿಕೆ ಆಗುತ್ತೆ. ತಗೊಳ್ಳಿ.
ಏನಾಯ್ತ್ರಿ ಸ್ವೀಟ್ ಜಾಸ್ತಿ ಇತ್ತಾ? ಅದೇ ನೀನು ಹಾಲು ತಿದ್ದು ಬಾಯಿಗಲ್ಲ ಕಣೆ ಬ್ಯಾಕಿಗೆ. ಬೇಕು ಅಂತ ಮಾಡಿಲ್ಲ, ದಯವಿಟ್ಟು ಕ್ಷಮಿಸ್ರಿ, ದಯವಿಟ್ಟು ಕ್ಷಮಿಸಿ ಪ್ಲೀಸ್. ಏನೇ ಮಾಡ್ತಿದ್ಯಾ? ನಿಮ್ ಕಾಲ್ ಹಿಡ್ಕೊತಿದ್ದೀನಿ ಪ್ಲೀಸ್. ಒಂಚೂರು ಮೇಲೆ ಕೇಳು ಬೈಲಿ. ಯಾಕ್ರಿ? ನಿಜ ಹೇಳು, ನಿನ್ಗೆ ಇರುಳುಗಣ್ಣು ತಾನೆ? ಏನ್ರಿ ಹೇಳ್ತಿದ್ರಿ ನೀವು? ನನಗೆ ಏನ್ರಿ ಹೇಳ್ತಿದ್ರಿ ನೀವು? ಎಲ್ಲೇ ಹೋಗ್ತಿದ್ಯಾ? ಏನ್ರಿ ನಿಮ್ ಮೂಗಿನೊಳ್ಳೆ ಎಷ್ಟು ದೊಡ್ಡದಾಗಿದೆ? ಅದು ಮೂಗಲ್ಲ ಕಣೆ, ಪಿರಂಗಿ. ಓ ಪಿರಂಗಿನಾ? ನಿಜ ಹೇಳ್ತಿದ್ದೀನಿ, ನಂಗೆ ಇರುಳು ಕಣ್ಣು ಇಲ್ಲ ರೀ. 7 ಗಂಟೆ ನಂತರ ಸ್ವಲ್ಪ ಕಣ್ಣು ಕಾಣಿಸಲ್ಲ ರೀ. ಸ್ವಲ್ಪ ಅಲ್ಲ ಕಣೆ, ಸ್ವಲ್ಪ ಯಾಕ್ರೆ ಹಿಂಗ್ ಓದಿತಾ ಇದ್ದೀರಾ? ನಿನಗಂದೇನೇ ಪ್ರಯೋಜನ? ನನಗೆ ಮೋಸ ಮಾಡಿ ಮದುವೆ ಮಾಡಿದ್ರಲ್ಲ ನಿಮ್ಮ ಅಪ್ಪ ಅಮ್ಮ, ಅವ್ರಿಗೆ ಮದುವೆ ಮಾಡ್ತೀನಿ ನಾನು. ಮದುವೆ ಮಾಡ್ತೀನಿ. ಹಲೋ ಸದಾ, ಆವಾಗಿಂದ ಎಂಟ್ರಿಗೆ ಸೈಡ್ ವಿಂಗಲ್ಲಿ ಕಾಯ್ತಾ ಇದೆ ಅಂತ ಗೊತ್ತು ಬಾಳ ಇಲ್ಲಿಗೆ. ಅಯ್ಯೋ, ಇದು ಬೇರೆ ಟೆನ್ಷನ್ ಆದಾಗೆಲ್ಲ ಬತ್ತನೆ ಇರ್ತದೆ, ನಲ್ಲಿ ನೀರ್ ತರ. ರೀ ಟೆನ್ಷನ್ ಆಗ್ಬೇಡಿ, ನಲ್ಲಿ ನೀರ್ ನಾನು ಆಫ್ ಮಾಡ್ತೀನಿ ಬನ್ನಿ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾ ಚೆಲ್ಲಬೇಕು. ಲೇ ಅಳಿಯಂದ್ರೆ ಇಷ್ಟು ಫೋರ್ಸಲ್ಲಿ ಫೋನ್ ಮಾಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ನಮ್ಮ ಮಗಳಿಗೆ ಇರುಳುಗಣ್ಣಿರೋ ವಿಷಯ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಏನಾದ್ರೂ ಆಗ್ಲಿ ಅವ್ರನ್ನಿಬ್ಬರನ್ನ ಒಂದ್ ಮಾಡೇ ನಾವ್ ಇವತ್ತು ಇಲ್ಲಿಂದ ಹೋಗೋಣ. ಇವಾಗ ನೋಡ್ರಿ ನನ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಬಂದ್ರಮ್ಮ ಇವತ್ತಿನ ಮ್ಯಾಚ್ ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಳ್ತೀರಾ ಅಂದ್ರೆ ನೀವಿನ್ನೂ ಗ್ರೌಂಡ್ಗೆ ಇಳಿದಿಲ್ಲಲ್ಲ. ಬನ್ನಿ ರೀ, ಬನ್ರಿ, ಗೇಟ್ ಮೇಲೆ ಆಫ್ ಮಾಡ್ತೀನಿ. ಅಳಿ ಅಂದ್ರೆ ನೀವು ಕರ್ದಿದ್ ಫೋರ್ಸ್ಗೆ ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲಪ್ಪ. ನಾನು ನೋಡಿ ಎಷ್ಟು ಜನ ಎದ್ರಿಕೊಂಡ್ರು. ಬನ್ನಿ. ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅತ್ತೆ. ನೀವು ಕೊಳಲು ಊದ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟಪ್ಪ ಕೊಳಲು ಊದ್ತೀರಾ ಅಂತ ಗೊತ್ತಿರಲಿಲ್ಲ ಬಾಬಾ. ಏನ್ರೋ ಮಾಡ್ತಿದ್ದೀರ? ನಾನು ಇಲ್ಲಿದ್ದೀನಿ, ಬರ್ರೋ. ಸಲ್ಸ್ಬಿಡಿ ಬಾಬಾ, ನಮ್ ಜೋಕಲ್ ಸಲ್ಸ್ಬಿಡಿ ಬಾಬಾ. ತಗಡಿ ನನ್ನ ಮಗನೇ, ನಾನ್ ನಿಮ್ ಬಾವ ಅಲ್ಲ ಕಣೋ, ನಿಮ್ಮಪ್ಪ. ಬಿಡ್ರಿ ಕೈನ. ಮಗ್ಳು ಜೀವನ ಸರಿ ಮಾಡೋಣ ಅಂತ ಬಂದ್ರೆ ನಾವಿಬ್ರೆ ಹೆಂಗ್ ಮಾಡೋದಾ? ಬೇಕಾದ್ರೆ ಒಂದೇ ಒಂದ್ ಮುತ್ತು ಕೊಡ್ತೀನಿ ಅಷ್ಟೇ. ಗೊತ್ತಾಗ್ಲಿಲ್ಲ ಅಳಿ ಅಂದ್ರೆ ನಿಮ್ಮ ಫ್ಯಾಮಿಲಿನ ಔಟ್ ಆಫ್ ಫೋಕಸ್ ಫ್ಯಾಮಿಲಿ ಏನ್ರು? ಅಳಿಯಂದ್ರಿಗೆ ಎಲ್ಲಾ ವಿಷಯ ಗೊತ್ತಾಯ್ತು ಅನ್ಸುತ್ತೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಳಿಯಂದ್ರೆ. ಅಳಿಯಂದ್ರೆ ಯಾಕೆ ಇವತ್ತು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿಲ್ವಾ? ಇರಿ ಒಂದ್ ಸೆಕೆಂಡ್ ಉಜ್ಬಿಡ್ತೀನಿ. ಮಾಮ, ನಾನು ಇಲ್ಲಿದ್ದೀನಿ. ಇಡೀ ಫ್ಯಾಮಿಲಿನ ಸೇರ್ಕೊಂಡು ನನ್ನ ಲೈಫ್ ನ ಎಂಟನೇ ಕೊಡು ಹೆಂಗನ ಪೋಡು ಮಾಡ್ಬಿಟ್ರಲ್ರು. ಸಾವಿರ ಸುಳ್ಳು ಹೇಳಿ ಇವತ್ತು ಮದ್ವೆ ಮಾಡು ಅಂತಾರೆ. ನಾವು ಒಂದು ಸತ್ಯನ ಮುಚ್ಚಿಟ್ಟು ನಮ್ಮ ಮಗಳು ಕೊಟ್ಟು ಮದ್ವೆ ಮಾಡ್ಬಿಟ್ವಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಪ್ಪ. ಸಗಣಿಲಿ ಬಿದ್ದಿರೋ ಶಾರ್ಟ್ ಬಿಡ್ತಲೆ ಮಾವ, ನಾನು ಇಲ್ಲಿದ್ದೀನಿ ಕಣೋ. ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಮಾವ. ನೀನ್ ತಲೆ ಇಟ್ಟಿರೋ ಜಾಗ ಸರಿಲ್ಲ, ಸ್ವಲ್ಪ ಮೇಲಕ್ ಬಾ. ಹೋಗ್ಲಿ ಬಿಡು ಮಾಮ, ಬಿಡು. ಯಾರು ತಾನೇ ತಪ್ಪು ಮಾಡಲ್ಲ. ಪಾಲಕ್ ಬಂದದ್ ಪಂಚಾಮೃತ. ಇವಾಗ ನಾನ್ ತಪ್ಪು ಮಾಡಿಲ್ವಾ? ನಿಮ್ಮ ಹತ್ರ ಒಂದ್ ಸತ್ಯ ಮುಚ್ಚಿಟ್ಟಿದ್ದೀನಿ ಮಾವ. ನನಗೆ ಶುಗರ್ ಇದೆ ಮಾವ. ಶುಗರ್ ಪರವಾಗಿಲ್ಲ ರೀ, ನಂಗೂ ಕಾಯಿಲೆ ಇದೆ, ನಿಮ್ಗೂ ಕಾಯಿಲೆ ಇದೆ. 2 ಕಾಯಿಲೆನ ಮಿಕ್ಸ್ ಮಾಡಿ ಹಂಗೆ ಎರಡು ಕಾಯಿಲೆನ ಮಿಕ್ಸ್ ಮಾಡಿ ಮರ್ಜಿ ಮಾಡಿ ಸಂಸಾರ ಮಾಡೋಣ ರೀ. ಹೌದು ಕಣೆ, ಸಂಸಾರ ಮಾಡೋದಕ್ಕೆ ಕಣ್ಣ ಮುಖ್ಯ, ಹೆಣ್ಣು ಮುಖ್ಯ ಅಂದೆ. ಅಲ್ಲಿ ಅಂದ್ರೆ ಇದೇ ಖುಷಿಗೆ ಒಂದ್ ಸೆಲ್ಫಿ ತಗೊಬಿಡೋಣ. ಅಯ್ಯೋ ಜಡ್ಜಸ್, ಸಾಂಬಾರ್ ಪೊಟ್ನಕ್ಕೆ ಸೀರೆ ಉಡ್ಸಿರುತ್ತಾರೆ ಇರೋ ಅತ್ತೆ, ಚಿಕನ್ ಲಾಲಿಪಾಪ್ ಕೆಳಗಡೆ ಸಿಲ್ವರ್ ಪೇಪರ್ ಸುತ್ತಿರುತ್ತಾರೆ ಇರೋ ಮಾವ, ಇವ್ರ ಜೊತೆ ನನ್ನ ಸೆಲ್ಫಿ ಅಂತ ತಗೊಳ್ಳಿ. ಆನಂದಣ್ಣ, ನಮ್ಮ ಫ್ಯಾಮಿಲಿ ಸೆಲ್ಫಿಗೆ ನೀವು ಬಂದ್ಬಿಡಿ ಅಣ್ಣ.
ಎಸ್ ಲವ್ಲಿ ಸ್ಟಾರ್ ಏನ್ ಅನಿಸ್ತು? ಪ್ರವೀಣ, ಏನ್ ಪರ್ಫಾರ್ಮೆನ್ಸ್ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ರಿಯಲಿ ತುಂಬಾ ರಿಯಲಿಸ್ಟಿಕ್ ಪರ್ಫಾರ್ಮೆನ್ಸ್ ಮಾಡಿದೆ, ಸಖತ್. ಅಂಡ್ ಗಿಲ್ಲಿ ನೀನ್ 3-4 ವಾರದಿಂದ ಬೇರೆ ರೇಂಜ್ಗೆ ಆಗ್ಬಿಟ್ಟೆ ಕಣ ನೀನು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅಂಡ್ ಮುತ್ತಣ್ಣ ಅವನು ಚೆನ್ನಾಗಿ ಮಾಡ್ದ. ಸದಾವ್ರೆ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಮಾನಸ ನೀನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಎಸ್ಪೆಷಲ್ ಆಗಿ ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ಸ್ಕಿಟ್ ಅಲ್ಲಿ ಡೈಲಾಗ್ ಯಾರು ಬರ್ದಿದ್ದು ಅಂತ. ಇದು ರೈಟರ್ ಆನಂದ್ ಅವರು ಮತ್ತೆ ವೆಂಟರ್ ವಿಜಯ್ ಶೆಟ್ಟಿ. ಓಕೆ, ವಿಜಯ್ ಶೆಟ್ಟಿ ಅವ್ರಿಗೆ, ಆನಂದ್ ಅವ್ರಿಗೆ ನಮ್ಮ ಕಡೆಯಿಂದ ಬಿಗ್ ಕಂಗ್ರಾಚುಲೇಷನ್ಸ್. ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು. ಎಸ್ ರಕ್ಷಿತಾಂಬ ಓವರಾಲ್. ಪ್ರವೀಣ ಇಸ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಬಾಯ್ಸ್ ಆನ್ ಅವರ್ ಶೋ. ಅಂಡ್ ಪ್ರತಿ ಸಲ ಅವನು ಈ ವೇದಿಕೆ ಮೇಲೆ ಬಂದಾಗ ಇವತ್ತು ಇಷ್ಟು ರಿಸ್ಕ್ ತಗೊಂಡ್ ಮಾಡ್ದಲ್ಲ, ಇಟ್ಸ್ ಅ ರಿಯಲಿ ಬಿಗ್ ಥಿಂಗ್. ಅವನು ಈ ಒಂದು ಆಕ್ಟ್ ಅನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಳೋದ ನಂಗೆ ತುಂಬಾ ಇಷ್ಟ ಆದ. ನನಗೆ ಈಗ ಗಿಲ್ಲಿ ಇಸ್ ಬ್ಯಾಕ್ ಟು ವಾಟ್ ಹಿ ವಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ, ನಿಜವಾಗ್ಲೂ ಚೆನ್ನಾಗಿ ಮಾಡಕ್ ಶುರು ಮಾಡಿದ. ಆನ್ ದ ಹೋಲ್ ನನಗೆ ಯಾಕೆ ಇಷ್ಟ ಆಯ್ತು, ನಗು ತಂದ್ಕೊಡ್ತು, ಇಟ್ ವಾಸ್ ಎಂಟರ್ಟೈನಿಂಗ್, ಇಷ್ಟ ಆಯ್ತು. ಅಣ್ಣ ಹೇಗಿತ್ತು? ಅವನ್ ನಮ್ಮ ಗಿಲ್ಲಿ ನಟನ ಎನ್ಕರೇಜ್ ಮಾಡಬೇಕು ನಾವೆಲ್ಲ. ಗ್ರಾಮೀಣ ಪ್ರತಿಭೆ ಅವನು. ನಿನಗೆ ಆದಂತ ಒಂದು ಆಕ್ಟ್ ಕೊಟ್ಟಾಗ ಪಂಚಸ್ಸು ಎಲ್ಲಿ ಹೇಳ್ಬೇಕು ಎಲ್ಲ ನೀನೇ ಕ್ರಿಯೇಟ್ ಮಾಡ್ಕೊ, ನಿನ್ಗೆ ಆ ಕೆಪಾಸಿಟಿ ಇದೆ. ಈ ವಾರ ನೀನು ತುಂಬಾ ಚೆನ್ನಾಗಿ ಆಕ್ಟ್ ನಂಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಯೋಗ ಮಾಸ್ಟ್ರು ಯು ಆಲ್ಸೋ ಡು ಎ ಗುಡ್ ಜಾಬ್. ಅವ್ನು ಪಾಪ ಅವ್ನಿಗೇನೋ ನಾಯಿ ಪಾತ್ರ ಥರ ಏನೋ ಕಳಿಸಿದ್ರು, ಅವ್ನಿಗೆ ಏನು ಕೊಟ್ಟರು ಅವನು 1 ಸೆಕೆಂಡ್ ಬಂದರೂ ಅವ್ನು ಕ್ಲಾಪ್ಸ್ ತೊಗೊಂಡು ಹೋಗ್ತಾನೆ. ಅವ್ನು ಚೆನ್ನಾಗಿ ಮಾಡ್ದ. ನಾನು ಮೇಡಮ್ ಅವ್ರಿಗೆ ಹೇಳ್ತೀನಿ, ನಂಗೆ ತುಂಬ ಇಷ್ಟ ಆಗಿದೆ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ವಂಡರ್ಫುಲ್. ಕಂಟಿನ್ಯೂ. ಸದಾ ಹ್ಯಾಪಿಯಾಗೇ ಇರಮ್ಮ. ಇಷ್ಟು ದಿವಸ ನಮ್ಮ ಜೂನಿಯರ್ ಕಿಲಾಡಿಸ್ಗಳು ಒಂದು ಲೆಕ್ಕ ಆದ್ರೆ ಸೀನಿಯರ್ ಕಿಲಾಡಿಗಳು ಮತ್ತೊಂದು ಲೆಕ್ಕನೆ ಕಣ್ರಿ. ಇಬ್ರು ಒಟ್ಟಿಗೆ ಸೇರು ಅಂದ್ರೆ ಸೇರು ಅನ್ನೋ ತರ ಪರ್ಫಾರ್ಮೆನ್ಸ್ ನ ಕೊಟ್ಟು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ರು. ಆದ್ರೆ ಈ ನಗುವಿನ ಆರ್ಭಟ ಇಲ್ಲಿಗೆ ಮುಗಿಯೋದಿಲ್ಲ, ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಏಷ್ಯನ್ ಪೇಂಟ್ಸ್ ಅರ್ಪಿಸುವ ಕಾಮಿಡಿ ಕಿಲಾಡಿಗಳು ಸೀಸನ್ 4 ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ನಾಳೆ ಸಂಚಿಕೆಯಲ್ಲಿ. ಗುಡ್ ನೈಟ್, ಸ್ವೀಟ್ ಅಂಡ್ ಶೇರ್ ಯು.